ಹೊಸ ವರ್ಷ ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಅಂತ ಮಾಡ್ತಾರೆ. 1 ದಿನ 2 ದಿನ ಇರುತ್ತೆ, 3ನೇ ದಿನ ಇರೋದೇ ಇಲ್ಲ. ಬಟ್ ಆ್ಯಕ್ಚುಲಿ ರೆಸೊಲ್ಯೂಷನ್ ಹೇಗಿರಬೇಕು? ಯಾರು 7ನೇ ತಾರೀಕು ಕೊಟ್ಟಿರ್ತಾರೋ ಎಲ್ಲ ವಿಚಾರದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಂಡಿರ್ತಾರೆ, ಆದರೆ ಹೇಳಕ್ಕೆ ಹೋಗಲ್ಲ. ಸ್ವಲ್ಪ ನನ್ನ ಪ್ರಕಾರ 7 ಇಂಟ್ರೋವರ್ಟ್ ಇರ್ತಾರೆ, ಎಕ್ಸ್ಟ್ರೋವರ್ಟ್ ಇಲ್ಲ. ಬಂದರೆ ಆಯ್ ಬಾಯ್ ಚೆನ್ನಾಗಿದ್ದೀರಾ ಒಂದು ಇನ್ಫಾರ್ಮೇಷನ್ ಕೊಟ್ಟು ಮತ್ತೆ ಮೂಲಕ್ಕೆ ಸೇರ್ತಾರೆ. 7 ಆರ್ ಸ್ಲೋ. ನಮ್ಮ ಪ್ರಧಾನಿ 8, ನಮ್ಮ ಆ್ಯಕ್ಟಿಂಗಲ್ಲಿ ಬರ್ತಕ್ಕಂಥ ಯಶ್ 8, ಜಗ್ಗೇಶ್ ಅವರು 8. ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಎಗೇನ್ಸ್ಟ್ಗಳು ಜಾಸ್ತಿ ಆಗ್ತಾರೆ, ಶತ್ರುಗಳು ಬೇಗ 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 ಉಟ್ಕೊಳ್ಳೋದೇ ಇಂಥವ್ರು. 9ನೇವನು ಫಸ್ಟೇ ಬನ್ರಿ ಎಲ್ಲ ಎತ್ತರ ಏನ್ರಿ ಸುಮ್ಮನೆ ನೋಡ್ತಾ ಇದ್ದೀರಾ, 9ನೇವನು ಫಸ್ಟ್ ಅಂದರೆ ಒಂದು ಕಡೆ ಸೇರ್ಸೋಕ್ಕೆ 9 ವೆರಿ ಇಂಪಾರ್ಟೆಂಟ್. ಬೇರೆಯವರೆಲ್ಲ ಕೇರ್ಫುಲ್ ಆಗಿರ್ತಾರೆ, 9 ಕೇರ್ಲೆಸ್ ಆಗಿರ್ತಾರೆ. ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಅವರ ಕಾಳಜಿಯಿಂದ ಹೆಲ್ತ್ ಇಂಪಾರ್ಟೆಂಟ್, ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು. ನಮಸ್ಕಾರ, ಗಿಣಿ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ಗಿಣಿ ಸಂಖ್ಯಾಶಾಸ್ತ್ರದಲ್ಲಿ ಇವತ್ತು ನಂಬರ್ 7 ತುಂಬ ಕಾಯ್ತಾ ಇದ್ರಿ ಅಂತ ಅನಿಸುತ್ತೆ. ನಂಬರ್ 7 ಬಗ್ಗೆ ತಿಳಿಸ್ಕೊಡಿ, ನಂಬರ್ 8 ಬಗ್ಗೆ ತಿಳಿಸ್ಕೊಡಿ, ನಂಬರ್ 9 ಬಗ್ಗೆ ತಿಳಿಸ್ಕೊಡಿ ಅಂತ. ಸೊ ಅದನ್ನು ತಿಳಿಸ್ಕೊಡುವಂತಹ ಟೈಮ್ ಬಂದುಬಿಟ್ಟಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಒಬ್ಬ ಸಂಖ್ಯಾಶಾಸ್ತ್ರಜ್ಞರಿದ್ದಾರೆ, ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಹಾಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ಇನ್ಸಿಡೆಂಟ್ ನಾನು ಹೇಳ್ತಾ ಹೋಗಬೇಕಾಗುತ್ತೆ. ಸುಮಾರು ಜನ ವಿದ್ಯಾರ್ಥಿಗಳನ್ನು ಅವರು ಹೊಂದಿದ್ದಾರೆ, ಬೇರೆ ಬೇರೆ ಕೆಲಸ ಕಾರ್ಯದಲ್ಲಿ ಸದಾ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಸಂಖ್ಯಾಶಾಸ್ತ್ರದ ಮೂಲಕ, ನಕ್ಷತ್ರ ನಾಡಿ ಅನ್ನುವಂತಹ ಕಾರ್ಯಕ್ರಮಗಳ ಮೂಲಕ ತಮ್ಮದೇ ಆಗಿರುವಂತಹ ಒಂದು ಇಂಡಿಯನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಬೇರೆ ಬೇರೆ ಸ್ಟೇಟ್ನಲ್ಲೂ ಕೂಡ ಈಗ ಸಖತ್ ಮಿಂಚ್ತಾ ಇದ್ದಾರೆ. ನಮಗೆ ಪಾಡ್ಕಾಸ್ಟಲ್ಲಿ ಮಾತನಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಿ? ಎಕ್ಸಲೆಂಟ್. ರೈಟ್ ಸರ್. ನಂಬರ್ 7, ನಂಬರ್ 8, ನಂಬರ್ 9 2026 ನಾವು ಹೇಗಿದ್ದೀವಿ ಸರ್, ನಮ್ಮ ಬಗ್ಗೆ ಹೇಳಿ ಅಂತ ಸುಮಾರು ಜನ ಅಂದ್ಕೊಳ್ತಾ ಇದ್ರು. ಸೊ ಈಗ 1 by 1 ನಾವು ಮಾತಾಡ್ತಾ ಹೋಗೋಣ. ನಂಬರ್ 7 ಯಾರು 7ನೇ ತಾರೀಕು ಕೊಟ್ಟಿದ್ದಾರೆ, 16ನೇ ತಾರೀಕು ಕೊಟ್ಟಿದ್ದೀರಾ, 25ನೇ ತಾರೀಕು ಕೊಟ್ಟಿದ್ದೀರಾ, ಇವರೆಲ್ಲ 7 ಸೀರೀಸ್ ಅವರು. ಈ 7 ಸೀರೀಸು ಫಸ್ಟು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅವರು ಎಜುಕೇಷನಲ್ಲಿ ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗು ಸ್ಲೋ ಇರ್ತಾರೆ, ಆಮೇಲೆ ಬುಕ್ ವರ್ಮ್ ಅಂತ ಕರಿತೀವಿ, ಪುಸ್ತಕದ ಹುಳು. 1 to 9 5 ಇಂಟೆಲಿಜೆನ್ಸ್ ಇರ್ಬೋದು, 1 ಲೀಡರ್ಶಿಪ್ ಇರ್ಬೋದು, 3 ನಾಲೆಜ್ ಇರ್ಬೋದು, ಆದರೆ ನಿಜವಾದ ನಾಲೆಜ್ 7ರಲ್ಲಿರೋದು. ಯಾರು 7ನೇ ತಾರೀಕು ಕೊಟ್ಟಿರ್ತಾರೋ ಎಲ್ಲ ವಿಚಾರದನ್ನು ಕೂಡ ಸಂಕ್ಷಿಪ್ತವಾಗಿ ತಿಳ್ಕೊಂಡಿರ್ತಾರೆ, ಆದರೆ ಹೇಳಕ್ಕೆ ಹೋಗಲ್ಲ. ಸಮಯ ಬಂದಾಗ ಮಾತ್ರ ಆ ವಿಚಾರನ ನಾನು ಹೇಳ್ತೀನಿ ತಗೊಳ್ಳಿ. ಅವರಾಗವರು ಹೋಗಿ ಪ್ರಚಲಿತದಲ್ಲಿರಲ್ಲ. ಸ್ವಲ್ಪ ನನ್ನ ಪ್ರಕಾರ 7 ಇಂಟ್ರೋವರ್ಟ್ ಇರ್ತಾರೆ, ಎಕ್ಸ್ಟ್ರೋವರ್ಟ್ ಇಲ್ಲ. ಎಕ್ಸ್ಟ್ರೋವರ್ಟ್ ಎಕ್ಸ್ಪೀರಿಯನ್ಸಿಂದ ಬಂದಿರುತ್ತೆ, ಆದರೆ ಇಂಟ್ರೋವರ್ಟ್ ಅಂದರೆ ಇಟ್ ಇಸ್ ನಾಟ್ ಬ್ಯಾಡ್. ಅಂದರೆ ನಾನು ಜಾಸ್ತಿ ಎಲ್ಲೂ ಹೇಳ್ಕೊಳಕ್ಕೆ ಹೋಗಲ್ಲ, ನಾವೊಂದು ಮೂಲೆಯಲ್ಲಿ ಇರ್ತೀವಿ. ಬಂದರೆ ಹಾಯ್ ಬಾಯ್ ಚೆನ್ನಾಗಿದ್ದೀರಾ ಒಂದು ಇನ್ಫಾರ್ಮೇಷನ್ ಕೊಟ್ಟು ಮತ್ತೆ ಮೂಲೆಗೆ ಸೇರ್ಕೊಂಡ್ಬಿಡ್ತೀವಿ. ಅದೊಂಥರ ಇದ್ರ ಥರ ಒಂದು ಮುಗಿಸ್ಕೊಂಡಿದ್ಮೇಲೆ ನಮ್ಮ ಗೂಡು ನಾವು ಸೇರ್ಕೊಳ್ಳೋ ಥರ 7 ಇರತಕ್ಕಂಥದ್ದು. ಸೊ 7 ಅವರ ಲೋಕದಲ್ಲಿ ಅವರು ಜಾಸ್ತಿ ಇರ್ತಾರೆ. 7 ಈಸ್ 1 ನಂಬರು. ಅವ್ರನ್ನ ಅವರು ಎಂಜಾಯ್ ಮಾಡೋಷ್ಟು ಹೈಯೆಸ್ಟ್ ಯಾರನ್ನೂ ಎಂಜಾಯ್ ಮಾಡಲ್ಲ. ಅವ್ರ ಕಂಪ್ನಿ ಬೇಕಾಗಿಲ್ಲ, ಅವರೊಂದು ಪುಸ್ತಕ ಸಿಕ್ಕರೆ ಸಾಕು, ಒಂದು ಗೇಮ್ ಸಿಕ್ಕರೆ ಸಾಕು, ಅಥವಾ ಏನಾದ್ರು ಒಂದು ಅವ್ರದ್ದೇ ಓನ್ ಲೋಕದಲ್ಲಿ ಒಂದು ಗೇಮು ಅಥವಾ ಏನಾದ್ರು ಒಂದು ಟಿ ವಿ ಇದ್ದ ಸಾಕು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ. ಸೊ 7 ಈಸ್ 1 ಡಿಫ್ರೆಂಟ್ ನಂಬರ್ ಆಲ್ ಟುಗೆದರ್. ಮತ್ತು ಅವ್ರಿಗೆ ಈ ನೇಚರ್ ಅಂದರೆ ತುಂಬ ಇಷ್ಟ. 7 ಅಂದರೆ ನೇಚರ್ ಲವರ್ ಅಂತಂದರೆ 7. ಇನ್ಯಾರು 1 to 9 7 ಅಷ್ಟು ಇಂಟ್ರೆಸ್ಟ್ ಇರಲ್ಲ. ನೇಚರ್ ಅಂದರೆ ಭಾಳ ಇಷ್ಟಪಡ್ತಾರೆ. ಮತ್ತು ಅವ್ರಿಗೆ ಒಂದು ಪ್ರಾಬ್ಲಮ್ ಏನು ಅಂದರೆ, ಅವರು ಈ ನೀರು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ಜಾಸ್ತಿ. ನೀರು ಹೆಚ್ಚು ಕುಡಿದಷ್ಟು ಅವರು ಮೈಂಡ್ ಕಾಮ್ ಆಗುತ್ತೆ, ನೇಚರ್ ಅವ್ರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಸೊ ವಾಟರ್ ಯಾಕೆ ಅಂದರೆ, ನೇಚರು ನಮಗೆ ಈ ಮರ ಗಿಡಗಳು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದೇ ನೀರು. ಸೊ 7ನೇ ತಾರೀಕು 16, 25 ಹುಟ್ಟಿದವ್ರಿಗೆ ಆವಾಗವಾಗ ಲಿಕ್ವಿಡ್ಸ್ ತೊಗೊಳ್ತಾನೆ ಇರಬೇಕು. ಯಾಕಂದರೆ ಅವರ ಬಾಡಿ ಸ್ವಲ್ಪ ಬೇಗ ಡ್ರೈ ಆಗುತ್ತೆ. ನರಿಷ್ಮೆಂಟ್ ಅಂತ ನಾವೇನು ಕರಿತೀವಿ, ನರಿಷ್ಮೆಂಟ್ ಬೇಕೇ ಬೇಕು. ಹಾಗೆ 7ನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಅವರು ಹ್ಯಾಂಡ್ ರೈಟಿಂಗ್ನ ಚೆನ್ನಾಗಿ ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಸ್ವಲ್ಪ ಜಾಸ್ತಿ ಇಂಪ್ರೆಷನ್ ಅಂತ ಕೊಡ್ತೀವಿ ನಾವು, ಇಂಪ್ರೆಷನ್ ಅಂತ ನೋಡಿದ ತಕ್ಷಣ ವಾವ್ ಸೂಪರಾಗಿ ಬರೆದಿದೆ ಅಂತ. ಹ್ಯಾಂಡ್ ರೈಟಿಂಗ್ ಕಲಿದೇ ಇದ್ದವರು ಕೂಡ ಬೆಸ್ಟ್ ಹ್ಯಾಂಡ್ ರೈಟಿಂಗ್ ಬರೆಯೋಕ್ಕೆ ಟ್ರೈ ಮಾಡ್ತಾರೆ. ಆ ಕರ್ಸಿವ್ ರೈಟಿಂಗ್ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಕರ್ಸಿವ್ ರೈಟಿಂಗ್ ಎಲ್ಲ ಬರೀತಾರೆ. ಸೊ ಅವ್ರಿಗೆ ಆರ್ಟ್ಸಲ್ಲಿ 6 ಅಂದರೆ ಆರ್ಟ್ ಅಂತ ಹೇಳ್ತಾ ಇದ್ದೀವಿ, ಬಟ್ ಆರ್ಟ್ನ ಇಂಪ್ಲಿಮೆಂಟ್ ಮಾಡೋರು 7 ಇರ್ತಕ್ಕಂಥವ್ರು. ತುಂಬ ಆರ್ಟಿಸ್ಟು
ತುಂಬ ಡಯಾಗ್ರಾಮ್ ಬರೆಯೋರು ಅಥವಾ ತುಂಬ ಈ ಒಂದು ಪಿಕ್ಚರ್ಸ್ನ ಬಿಡುಗಡೆ ಮಾಡೋರು, ಇದೆಲ್ಲ ಒಂದು ಕ್ರಿಯೇಟಿವಿಟಿ ಅಂತ ನಾವೇನು ಹೇಳ್ತೀವಿ. 7ಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ. ಸೊ ಹಾಗೆ ಮತ್ತೊಂದು ವಿಚಾರ ಏನು ಅಂತಂದರೆ, ಇವರು ಸ್ವಲ್ಪ ಸ್ಲೋ ಈಟರ್ಸ್. ಸ್ವಲ್ಪ ಬೇಗ ತಿನ್ನಿ ಅಂದರೆ ಮಾಡಲ್ಲ ಅವರು. ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ತಿನ್ನೋವಂಥ ಒಂದು ಪ್ರವೃತ್ತಿ ಇರುತ್ತೆ. ಫಾಸ್ಟಾಗಿ ತಿಂದು ಬೇಗ ಬೇಗ ಬರಬೇಕು ಅನ್ನೋದು ಅದು ಬರೋದಿಲ್ಲ. ಅದು 7 ಆರ್ ಸ್ಲೋ ಮೈಲ್ಡ್ ಕಾಮ್ ಈಟರ್ಸ್ ಅಂತ ನಾವು ಕರಿತೀವಿ. ಅವ್ರಿಗೆ ಸಾಕಷ್ಟು ಟೈಮ್ ಬೇಕು. ಯಾವುದೋ ವಿಚಾರ ನೋಡ್ತಾ ಇರ್ತಾರೆ, 1 ಸ್ಪೂನ್ ತೊಗೊಳ್ತಾರೆ. ಇನ್ನೊಂದು ವಿಚಾರ ನೋಡ್ತಾರೆ, ಇನ್ನೊಂದು ಸ್ಪೂನ್ ತೊಗೊಳ್ತಾರೆ. ಸೊ ಅವ್ರ ಟೈಮು ದೇ ವಿಲ್ ಜಸ್ಟ್ ಡ್ರ್ಯಾಗ್ ಎ ಲಾಟ್. ಡ್ಯುಯಲ್ ಇನ್ಫಾರ್ಮೇಷನ್ ಅಂತ ನಾವು ಕರಿತೀವಿ. 2 ಕೆಲಸ ಮಾಡ್ತಾ ಇರ್ತಾರೆ ಒಂದೇ ಸತಿ. ಒಬ್ಬರು ತಿನ್ನಬೇಕು ಅಂದರೆ ತಿನ್ನೋ ಟೈಮಲ್ಲಿ ತಿಂತಾರೆ ಅಷ್ಟೇ, ಇವ್ರು ಇನ್ನೊಂದು ಏನೋ ಮಾಡ್ತಾ ತಿಂತಾ ಇರ್ತಾರೆ. ಸೊ ಡ್ಯುಯಲ್ ನೇಚರ್ 7 ಇರ್ತಕ್ಕಂಥದ್ದು. ಇದನ್ನು ನೆಗೆಟಿವ್ ಮೈಂಡ್ ಅಂತ, ನೆಗೆಟಿವ್ ಅನ್ನೋ ಪದ ತೆಗೀರಿ, ಆಪೋಸಿಟ್ ಮೈಂಡ್ ಅಂತ ನಾವು ಕರಿತೀವಿ. ಇದು ತುಂಬ ಲೋಕಾರೂಢಿಯಲ್ಲಿ ನೆಗೆಟಿವ್ ಮೈಂಡ್ ಅಂತ ಕರೀತಾರೆ ಅಥವಾ ನೆಗೆಟಿವ್ ಮೂನ್ ಅಂತ ಕರೀತಾರೆ. ಇಟ್ ಈಸ್ ನಾಟ್ ನೆಗೆಟಿವ್ ಮೂನ್, ಇಟ್ ಈಸ್ ದಿ ಅದರ್ ಸೈಡ್ ಆಫ್ ದಿ ಮೂನ್ ವಿಚ್ ಈಸ್ ಕಾಮ್, ಸ್ಟೇಬಲ್ ಆ್ಯಂಡ್ ಫೋಕಸ್ಡ್ ಅಂತ ಹೇಳ್ತೀವಿ. ಮತ್ತು ಅವ್ರಿಗೆ ಯಾರಾದರೂ ಏನಾದ್ರು ಹೇಳ್ತಾ ಇದ್ದರೆ ಜಸ್ಟ್ ಕಿವಿಗೆ ಹಾಕ್ಕೊಳ್ತಾರೆ. ಅವ್ರಿಗೆ ಯಾವಾಗ ಅನಿಸುತ್ತೋ ಆವಾಗಲೇ ಕೆಲಸ ಮಾಡೋದು. ಅವನು ಫೋರ್ಸ್ ಮಾಡೋಕ್ಕಾಗಲ್ಲ. ನೀವು 1 to 9 ಯಾರನ್ನು ಬೇಕಾದ್ರೆ ಫೋರ್ಸ್ ಮಾಡ್ಬೋದು. 7 ಅವ್ರಿಗೆ ಫೋರ್ಸ್ ಮಾಡೋಕ್ಕೆ ಆಗಲ್ಲ. ಅವ್ರಿಗೆ ತೊಗೊಂಬಂದು ನೀರು ಇದು ಮಲ್ಕೊಂಡಿರೋ ಮೇಲೆ ನೀರು ಚೆಲ್ಲಾಕಿದ್ರು ಹಿಂಗೆ ತಿರುಗಿ ಹಿಂಗೆ ಮಲ್ಕೊಂಡಿರ್ತಾರೆ. ದೇ ವಿಲ್ ನಾಟ್ ರಿಯಾಕ್ಟ್. ರಿಯಾಕ್ಷನ್ ಈಸ್ ವೆರಿ ಲೀಸ್ಟ್ ಇನ್ 7. ಇನ್ಸ್ಟೆಂಟ್ ರಿಯಾಕ್ಟ್ ಮಾಡಲ್ಲ. ಎಲ್ಲಿ ರಿಯಾಕ್ಷನ್ ಮಾಡಬೇಕು, ಯಾವ ಟೈಮಲ್ಲಿ ಬರಬೇಕು ಅಲ್ಲಿ ಬರ್ತಾರೆ. ಎವ್ರಿ ಟೈಮಲ್ಲಿ ಅದು ಮುಗಿತಾರೆ. ಫಟ ವಟ 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 ಅಂದ್ಬಿಡ್ತಾರೆ. ಆಮೇಲೆ ಏನೋ ಅಂದರೆ ಅದು ಎಷ್ಟ ಹೇಳ್ತಾರೆ, ಹಿಂಗೆ ನೋಡ್ತಾರೆ, ಸುಮ್ಮನೆ ಇರ್ತಾರೆ ಅಷ್ಟೇ. ಹಿಂಗೆ ನೋಡ್ತಾರೆ, ಹಿಂಗೆ ಸುಮ್ಮನೆ ಇರ್ತಾರೆ. ಟೈಮ್ ಬಂತ ಬೇರೆಯವರೆಲ್ಲ ಸೈಲೆಂಟ್ ಆಗಿಬಿಡ್ಬೇಕು. 7. ಸೊ 7 ಈಸ್ ಎ ಟೈಮರ್ ಅಂತ ಕರಿತೀವಿ. ಟೈಮ್ ಬಾಂಬ್ ಬರುತ್ತಲ್ಲ, ಅದು ನಾವು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಟೈಮರ್ ಇಮಿಡಿಯೇಟ್ ಬಾಂಬ್ ಅಲ್ಲ, ಅದಕ್ಕೊಂದು ಟೈಮ್ ಬಂದು ಬ್ಲಾಸ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಕೇತು ಅಂತ ತಗೊಂಡಾಗ ಈ ಮಧ್ಯಭಾಗ ತಗೊಳ್ತೀವಿ. ಇಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಗ್ರೇ ಕಲರ್ ಈಸ್ ದಿ ಕಲರ್ ಫಾರ್ ಇದು. ಈ ಗ್ರೇ ಕಲರ್ ಸ್ಕೆಚ್ ಪೆನ್ನಲ್ಲಿ ಒಂದು ಸ್ವಲ್ಪ ಈ ಗ್ರೇ ಕಲರ್ ಒಂಥರ ಸ್ವಲ್ಪ ಸಿಲ್ವರಿಶ್ ಬೂದಿ ಬಣ್ಣ. ಆ ಬೂದಿ ಬಣ್ಣದ್ದು ಒಂದು ಕಲರ್ ಇಲ್ಲಿ ಹಾಕ್ಕೊಳ್ಬೇಕು. ಸೊ ಅದಿಲ್ಲ ಅಂತಂದರೆ ದೇ ಕ್ಯಾನ್ ಗೋ ಫಾರ್ ವೈಟ್. ಯಾಕಂದರೆ ಇಟ್ ಈಸ್ ದಿ ಪಾರ್ಟ್ ಆಫ್ ದಿ ಮೂನ್. ಸೊ ತುಂಬ ಜನಕ್ಕೆ ಗ್ರೇ ಸಿಕ್ಕಿಲ್ಲ ಸರ್, ಏನು ಮಾಡೋದು ಸರ್ ಅಂತ ಅಲ್ಲಿ ಕಮೆಂಟ್ ಹಾಕೋ ಬದಲು ನಾವೇ ಅವ್ರಿಗೆ ಸೊಲ್ಯೂಷನ್ ಕೊಟ್ಬಿಡೋಣ. ಸೊ ಇಲ್ಲಿ ವೈಟ್ ಹಾಕ್ಕೊಳ್ಳಿ, ವೈಟ್ ಸ್ಕೆಚ್ ಪೆನಲ್ಲಿ ಒಂದು ಇದು ಹಾಕ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಪೇಂಟ್ ಏನಾದ್ರು ಸಿಕ್ಕರು ಹಾಕ್ಕೊಳ್ಳಿ. ಬಟ್ ಅದನ್ನು ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ ಎಲ್ಲ ಇವಾಗ ಟಾಕ್ಸಿಕ್ ಆಗಿಬಿಟ್ಟಿದೆ. ನಾನು ಯಾವಾಗಲೂ ಪದೇ ಈ ಹಳೆ ಸಂಚಿಕೆಯಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ, ಕಲರ್ ಹಾಕೋಬೇಕಾದ್ರೆ ದಯವಿಟ್ಟು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಟಾಕ್ಸಿಕ್ ಸ್ಕೆಚ್ ಪೆನ್ ಯೂಸ್ ಮಾಡಬೇಡಿ, ನಾನ್ ಟಾಕ್ಸಿಕ್ ಸ್ಕೆಚ್ ಪೆನ್ನೇ ದಯವಿಟ್ಟು ಯೂಸ್ ಮಾಡಿ. ಯಾಕಂದರೆ ನಂಬರ್ಗಿನ ಹೆಚ್ಚಾಗಿ, ರೆಮಿಡಿಗಿನ ಹೆಚ್ಚಾಗಿ, ಸೊ ನಮ್ಮ ಟಾಕಿಂಗ್ ಪ್ಯಾರೆಟ್ಸ್ ಅವರ ಕಾಳಜಿಯಿಂದ ಹೆಲ್ತ್ ಇಂಪಾರ್ಟೆಂಟ್. ನಮ್ಮಿಂದ ಯಾರಿಗೆ ತೊಂದರೆ ಆಗಬಾರ್ದು. ಸರ್, ನಮಗೆ ಈಗ ಈ ಆ್ಯಶ್ ಕಲರ್ ಅಂತ ಏನಂದರೆ, ನೀವು ಬೂದಿ ಬಣ್ಣ ನಮಗೆ ಸಿಗಲೇ ಇಲ್ಲ ಅಂತಂದರೆ ನಾವು ಈ ಅಗರಬತ್ತಿ ಹಚ್ಚಿಟ್ಟಾಗ ಬೂದಿ ಬೀಳುತ್ತಲ್ಲ, ಅದು ಅದೇ ಕಲರ್? 100% ಅದನ್ನು ಹೇಳಕ್ಕೆ ಹೊರಟಿದ್ದೆ. ಯಾಕಂದರೆ ಆ್ಯಶ್ ಕಲರ್ ಒಂದು ಸ್ವಲ್ಪ ಬೂದಿನ ಇಲ್ಲಿ ಹಚ್ಕೊಂಡ್ರು ಸಾಕು, ಏನು ತೊಂದರೆ ಇಲ್ಲ. ಇದನ್ನು ಮಾಡಬೇಕಾಗಿರ್ತಕ್ಕಂಥ ದಿವಸ ಗುರುವಾರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಥರ್ಸ್ಡೇ ಇದು. ಎಷ್ಟೊಂದು ಜನ ಶಿವನ ಬೂದಿ ಹಚ್ಕೊಳ್ತಾರಲ್ಲ ಹಣೆಗೆಲ್ಲ. ಸೊ ಶಿವನ ಆರಾಧಕರೆಲ್ಲ ಆ ಭಸ್ಮ ಹಾಕೊಂಡಾಗ ಗ್ರೇ ಕಲರೇ ಬರೋದು. ಆ್ಯಕ್ಚುಲ್ ಭಸ್ಮ ಬಂದು ಗ್ರೇ ಕಲರೇ, ವೈಟ್ ಅಲ್ಲ. ವೈಟು ಶೋ ಆಫ್. ಎಲ್ಲ ಮಠ ಮಾರೆಲ್ಲ ಹಾಕೊಂಡಿರ್ತಾರೆ ಹಿಂಗೆ, ಅದೆಲ್ಲ ವೈಟ್ ಹಾಕೊಂಡಿರ್ತಾರೆ. ಅದು ಸ್ನೋ ಸೆಮ್, ಅದು ಏಷ್ಯನ್ ಪೇಂಟೋ ನೆರಲ್ಯಾಕೋ ಪೇಂಟ್. ಅದು ನಿಜವಾದ ವಿಭೂತಿ ಅಂತ ಏನು ಕರಿತೀವೋ ಅದು ಕಾಣಿಸೋದಿಲ್ಲ. ಹಾಕೊಂಡಾಗ ಸ್ವಲ್ಪ ಲೈಟಾಗಿರುತ್ತೆ, ಸ್ವಲ್ಪ ಬೆವರು ಬಿಟ್ಕೊಂಡಾಗ ಅದು ಲೈಟ್ ಗ್ರೇಷ್ ಕಲರ್ ಬರುತ್ತೆ. ದಟ್ ಈಸ್ ದಿ ಒರಿಜಿನಲ್ ವಿಭೂತಿ. ಸೊ ಆ ವಿಭೂತಿನ ಇಲ್ಲಿ ಹಚ್ಕೋಬೋದು. ಸ್ವಲ್ಪ ನೀರು ಹಾಕಿ ಇಲ್ಲಿ ಮಧ್ಯದಲ್ಲಿ ಹಚ್ಕೊಂಡ್ರೆ ಸಾಕು. ಹಾಗೆ ನಾವು ಆ್ಯಸ್ ಯೂಶ್ವಲ್ ಯಂತ್ರ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಆ ಯಂತ್ರನ ಗುರುವಾರ ದಿವಸ ಬೆಳಿಗ್ಗೆ ಬ್ಲೂ ಕಲರ್ ಯೂಸ್ ಮಾಡಬೇಕಿದೆ. ಸೊ ಬ್ಲೂ ಕಲರ್ ಯೂಸ್ ಮಾಡಿ ಯಂತ್ರವನ್ನು ಬರೀರಿ. ಆ ಯಂತ್ರವನ್ನು ನಾರ್ಮಲಾಗಿ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ಇನ್ನೂ ಸ್ವಲ್ಪ ನಿಮಗೆ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ದು ಯಾವ್ದಾದ್ರು ಒಂದು ಧರ್ಮಗ್ರಂಥ ಇದ್ದರೆ ಆ ಧರ್ಮಗ್ರಂಥದಲ್ಲಿಡಿ, ಅಥವಾ ಯಾವ್ದಾದ್ರು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಕ್ಕಂಥ ಪುಸ್ತಕದ ಮಧ್ಯದಲ್ಲಿಡಿ, ಇನ್ನೂ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ಕ್ಯಾಶ್ ಬಾಕ್ಸಲ್ಲೇ ಇಡಬೇಕು ಅಂತೇನಿಲ್ಲ. ಈ 7 ಸೀರೀಸ್ ಅವ್ರಿಗೆ ಯಾವುದಾದ್ರು ಬುಕ್ ಮಧ್ಯೆ ಇಟ್ಟರೆ ಅವ್ರಿಗೆ ಅಭಿವೃದ್ಧಿ ಎಲ್ಲ ಜಾಸ್ತಿ ಆಗುತ್ತೆ. ಸೊ 2026 ಎಲ್ಲ ವಿಚಾರದಲ್ಲೂ ಅದ್ಭುತವಾಗಿದೆ. ಯಾಕಂದರೆ 7 ಈಸ್ ಎಗೇನ್ ವೈಬ್ರೇಟ್ಸ್ ವಿತ್ 1ಗೆ ತುಂಬ ಸ್ಟ್ರಾಂಗ್ ವೈಬ್ರೇಷನ್ 7 ಇರ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲೂ ಚೆನ್ನಾಗಿರುತ್ತೆ. ಆದರೆ ಈ ಒಂದು
10th ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. 10th ಮಂತ್ ಈಸ್ ಹ್ಯಾವಿಂಗ್ 1 ಮತ್ತು 0 ಅಂದರೆ ಅಕ್ಟೋಬರ್ ಮಂತು ಕೇರ್ಫುಲ್ ಆಗಿರಿ. ಇನ್ನು ಮಿಕ್ಕ ಎಲ್ಲ ಇದು ವಿಚಾರದಲ್ಲೂ ಎಕ್ಸಲೆಂಟ್ ಆಗಿದೆ. ವರ್ಕ್, ಮನಿ, ಎಲ್ಲ ಎಕ್ಸಲೆಂಟ್ ಓಕೆ, ನಥಿಂಗ್ ಟು ವರಿ. ರೈಟ್ ಸರ್. ನಂಬರ್ 8. 8ಕ್ಕೆ ಹೋಗೋಣ. ಎಲ್ಲರೂ ಕಾಯ್ತಾ ಇರ್ತಾರೆ 8 ಅಂದರೆ ಏನೋ ಡೇಂಜರ್ ಅಂತಾರೆ, 8 ಅಂದರೆ ಶನಿ ಅಂತಾರೆ. ತುಂಬ ಜನ ನೇಮ್ನ 8ಅಲ್ಲಿ ಇಡೋದಿಲ್ಲ. ಬಟ್ ಆದರೆ 8 ಒಂದು ತುಂಬ ಸ್ಟ್ರಾಂಗ್ ನಂಬರು. ಡಿಟರ್ಮೈನ್ಡ್ ನಂಬರ್ ಅಂದರೆ 8. ಎಲ್ಲರಿಗೂ ಡಿಟರ್ಮಿನೇಷನ್ ಇರುತ್ತೆ, ಒಂದು ಹೆಚ್ಚಾಗಿ ಮಾಡಲೇಬೇಕು ಅಂತ ಹೇಳಿ ಬರ್ತಕ್ಕಂಥ ನಂಬರ್ 8. ನಮ್ಮ ಪ್ರಧಾನಿ 8, ನಮ್ಮ ಆ್ಯಕ್ಟಿಂಗಲ್ಲಿ ಬರ್ತಕ್ಕಂಥ ಯಶ್ 8, ಜಗ್ಗೇಶ್ ಅವರು 8, ಅನೇಕರಿದ್ದಾರೆ 8ಅಲ್ಲಿ. ನನ್ನ ಪ್ರಕಾರ ತುಂಬ ಜನ 8ಅಲ್ಲಿ ಹುಟ್ಟಿರೋರು ಇದ್ದಾರೆ. ಸ್ಪೋರ್ಟ್ಸ್ಮೆನ್ನು ಇದ್ದಾರೆ, ಪೊಲಿಟಿಕಲ್ಲೂ ಇದ್ದಾರೆ, ಮತ್ತು ಸಿನಿರಂಗದಲ್ಲೂ ಇದ್ದಾರೆ, ಎಲ್ಲದರಲ್ಲೂ ಇದ್ದಾರೆ 8. ಸೊ 8ನ ನಾವು ಯಾವಾಗಲೂ ಕೂಡ ಬ್ಯಾಡ್ ಅಂತ ಹೇಳ್ಬಾರ್ದು. ಆದರೆ ಒಂದು 8ದೊಂದು ಏನು ಅಂತಂದರೆ ಅದು ಹೇಗೆ ಬರೆದ್ರೂ ಅಲ್ಲಿಗೆ ಬಂದು ನಿಲ್ತೀವಿ. ಹೌದು, ಇನ್ಫಿನಿಟಿ ನಂಬರ್ ಅಂತ ಕರೀತಾರೆ 8ನೇದು. ಸೊ ಇನ್ಫಿನಿಟಿ ಅಂತಂದರೆ ಏನೇ ಮಾಡಿದ್ರು ರಿಪಿಟೇಷನ್ ಮಾಡ್ತಾರೆ. ಸೊ 8 ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕದ ನಂಬರ್ ಅಂತ ಕರಿತೀವಿ. 8 ಈಸ್ ಎ ಸ್ಪಿರಿಚುವಲ್ ನಂಬರ್. ಯಾರು 8ರಲ್ಲಿರ್ತಾರೆ ಸ್ವಲ್ಪ ಆಧ್ಯಾತ್ಮಿಕದಲ್ಲಿದ್ದರೆ 8 ವಿಲ್ ಟೇಕ್ಸ್ ಟು ಗ್ರೇಟ್ ಹೈಟ್ಸ್. ನೀವು ಯಾವ ನಂಬರ್ ಆದರೂ ಸ್ವಲ್ಪ ಹಂಗೂ ಹಿಂಗೂ ದಗಲ್ಬಾಜಿ ಮಾಡಿ ಮೋಸ ಮಾಡಿ ಸ್ವಲ್ಪ ತಡ್ಕೊಂಡ್ಬಿಡ್ತೀರ. 8 ಅವ್ರು ಮಾಡೋಂಗಿಲ್ಲ. ಯಾಕಂದರೆ ಶನಿ ಒಂದು ನ್ಯಾಯಕಾರಕ ಮತ್ತು ಈಸ್ ಎ ಜಸ್ಟಿಸ್ ಗಿವರ್. ಮತ್ತು 8 ಈಸ್ ಎ ಜಸ್ಟ್ ಲೈಕ್ ಎ ಜಡ್ಜ್. ಸೊ 8ರಲ್ಲಿ ಹುಟ್ಟಿರೋರೆಲ್ಲ ಸ್ವಲ್ಪ ನೀವು ನ್ಯಾಯಯುತವಾಗಿ ನೀವು ಮಾಡ್ಕೊಂಬಿಟ್ರೆ ನೀವು ಎಲ್ಲಕ್ಕಿಂತ ಎತ್ತರದಲ್ಲಿ ಹೊರಟೋಗ್ತೀರ. ಅದಕ್ಕೆ ಶನಿನ ಧರ್ಮಾಧಿಕಾರ ಅಂತ ಹೇಳ್ತಾರೆ, ಧರ್ಮ ಹಿಡಿತಕ್ಕಂಥವ್ರು ಅಂತ ಹೇಳ್ತಾರೆ. ಸೊ 8ರಲ್ಲಿ ಹುಟ್ಟಿರೋರಿಗೆ ಧರ್ಮ ಮಾರ್ಗದಲ್ಲಿ ನೀವು ಅಂದರೆ ಬೇರೆಯವರೆಲ್ಲ ಹೆಂಗೆ ಬೇಕಾಗಿರ್ಬೋದು, ನಾವು ಹಂಗಿರ್ಬೇಕಂತಲ್ಲ, ನಿಮ್ಮ ಪಾಸಿಟಿವಿಟಿಗೆ ನಾನು ಹೇಳ್ತಾ ಇರೋದು ಅಷ್ಟೇ. ಅವರವರ ಪಾಸಿಟಿವಿಟಿಗೆ ಹೇಳ್ತಾ ಇರೋದು. ಕೆಲವರಿಗೆ ಈಗ 7 ಅವ್ರಿಗೆ ಸ್ವಲ್ಪ ಬುಕ್ ವರ್ಮು, ಜಾಸ್ತಿ ಬುಕ್ ಓದಷ್ಟು ಪಾಸಿಟಿವಿಟಿ ಆಗುತ್ತೆ. 8 ಇರತಕ್ಕಂಥವ್ರಿಗೆ ಏನಾರು ಆಗಲಿ ಸುಳ್ಳು ಹೇಳ್ಬಾರ್ದು, ಇದ್ದಂಗೆ ಹೇಳಬೇಕು, ನ್ಯಾಯವಾಗಿರಬೇಕು. ನನಗೆ ತಪ್ಪು ಮಾಡಿದ್ದೀನಾ ಕ್ಷಮಾಪಣೆ ಕೇಳಿಬಿಡ್ಬೇಕು. ಇಲ್ಲ ನಾನೇನೋ ಹೇಳಿಕೆಯಲ್ಲಿ ತಪ್ಪು ಮಾಡಿದೆ, ದಯವಿಟ್ಟು ಕ್ಷಮಿಸಿ, ಅಥವಾ ನಾನು ತಿಳ್ಕೊಂಡಿರ್ತಕ್ಕಂಥ ಈ ವಿಚಾರ ಪರ್ಫೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ ಅಂತ ಹೇಳಿ ಪ್ರೆಸೆಂಟ್ ಮಾಡಿ. ಸ್ವಲ್ಪ ಸ್ವಾಭಿಮಾನ ಮತ್ತು ರಿಯಾಲಿಟಿ ನಿಜಾಯಿತಿ ಎರಡೂ ಇದ್ದರೆ 8 ವಂಡರ್ಸ್ ಆಗಿ ವರ್ಕ್ ಆಗುತ್ತೆ ಅವ್ರಿಗೆಲ್ಲ. ಸೊ ಈ ಒಂದು 8ರಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ಇನ್ನೊಂದು ಏನು ಅಂತಂದರೆ ಈ ಫ್ರೆಂಡ್ಶಿಪ್ಪಲ್ಲಿ ಸ್ವಲ್ಪ ಎಗೇನ್ಸ್ಟ್ಗಳು ಜಾಸ್ತಿ ಆಗ್ತಾರೆ. ಶತ್ರುಗಳು ಬೇಗ ಉಟ್ಕೊಳ್ಳೋದೇ 8 ಅವ್ರಿಗೆ. ಯಾವ ನಂಬರಲ್ಲೂ ಉಟ್ಕೊಳ್ಳಲ್ಲ. 8ರಷ್ಟು ಶತ್ರುಗಳು ಉಟ್ಕೊಳ್ಳೋರು ಯಾವ ನಂಬರಲ್ಲೂ ಉಟ್ಕೊಳ್ಳಲ್ಲ. ಬಟ್ 8 ಅವ್ರ ಹತ್ರ ಸಾಕಷ್ಟು ಕೆಲಸಗಳನ್ನು ಮಾಡಿಸ್ಕೊಂಡಿರ್ತಾರೆ, ಅವರೇ ಶತ್ರುಗಳಾಗ್ಬಿಡ್ತಾರೆ. ಸೊ 8 ಅವರು ಎಷ್ಟು ಬೇಕೋ ಯಾರೇ ಬರಲಿ ಯಾರೇ ಹೋಗಲಿ ಅಷ್ಟು ಮಾತ್ರ ಮಾಡಿ, ಅತಿ ಹೆಚ್ಚು ಮಾಡ್ಕೋಬೇಡಿ. 8, 17 ಮತ್ತು 26ನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಸಮಾಧಾನವಾಗಿ ಎಷ್ಟು ಬೇಕೋ ಕೊಟ್ರಾ ಮರ್ತು ಬಿಡಿ. ನಿಮ್ಮ ತಲೆಯಲ್ಲಿ ನಾನು ಅಷ್ಟು ಮಾಡಿದೆ, ನಾನು ಅವ್ನು ಹಿಂಗೆ ಬೆಳೆಸ್ದೆ, ನಾನು ಅವನಿಗೆ ಹೆಲ್ಪ್ ಮಾಡಿದೆ, ಬಟ್ ನನಗೆ ವಾಪಸ್ ರಿವರ್ಸ್ ಹೊಡೆದ, ನಾನು ಮಾಡಿದ್ದೇ ರಿವರ್ಸ್ ಹೊಡಿತು, ತಲೆನೇ ಕೆಡಿಸ್ಕೊಬೇಡಿ. ನಿಮ್ಮ ಡ್ಯೂಟಿ ನೀವು ಸರ್ವಿಸ್ ಮಾಡಿರೋದು. ಯಾಕಂದರೆ ನೀವು ಯು ಆರ್ ಬಾರ್ನ್ ಫಾರ್ ಎ ಇನ್ಫಿನಿಟಿ. ನೀವು ಮಾಡ್ತಕ್ಕಂಥ ಕೆಲಸ ಲಾಂಗ್ ಟರ್ಮಲ್ಲೂ ಇಲ್ಲೇ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ 8ನೇವರು. ಸೊ ಒಬ್ರೊಬ್ರಿಗೂ ಒಂದೊಂದು ಎನರ್ಜಿ ಕೊಟ್ಟಿದ್ದಾರೆ. ಒಬ್ಬರು ಕ್ರಿಯೇಟಿವ್ ಕೊಟ್ಟಿದ್ದರೆ ಇನ್ನೊಂದು ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿರ್ತಾರೆ, ಒಬ್ಬರಿಗೆ ಅಡ್ಮಿನಿಸ್ಟ್ರೇಟಿವ್ ಕೊಟ್ಟಿದ್ದರೆ ಇನ್ನೊಬ್ಬರಿಗೆ ಲೀಡರ್ಶಿಪ್ ಕೊಟ್ಟಿರ್ತಾರೆ, ಒಬ್ರಿಗೆ ಲೀಡರ್ಶಿಪ್ ಕೊಟ್ಟಿದ್ದರೆ ಇನ್ನೊಬ್ರಿಗೆ ಎಮೋಷನ್ ಕೊಟ್ಟಿರ್ತಾರೆ, ಒಬ್ರಿಗೆ ಎಮೋಷನ್ ಕೊಟ್ಟಿದ್ದರೆ ಇಲ್ಲಿ ಏನಾರು ಸ್ಟ್ರಾಂಗ್ ಆಗಿ ಒಂದು ಸ್ಥಾಪನೆ ಮಾಡೋಕ್ಕೆ ಒಬ್ಬರು ನಂಬರ್ ಕೊಟ್ಟಿರ್ತಾರೆ. ಸೊ ಎವ್ರಿಥಿಂಗ್ ಈಸ್ ಫಾರ್ ಎ ರೀಸನ್ ಅಂತ ಕರೆದು 8ನೇ ತಾರೀಕು ಹೇಳ್ತೀವಿ. ಈ 8 ಹುಟ್ಟಿರೋರಿಗೆ ಶನಿಯ ಆಧಿಪತ್ಯ ಬರ್ತಕ್ಕಂಥದ್ದು ಈ ಮಧ್ಯದ ಬೆರಳು. ಈ ಮಧ್ಯದ ಬೆರಳು ಕೆಳಗಡೆ ಬ್ಲ್ಯಾಕ್ ಡಾಟ್, ಬ್ಲ್ಯಾಕ್ ಆಗಿರ್ತಕ್ಕಂಥ ಡಾಟ್. ಇದನ್ನು ರೌಂಡ್ ಮಾಡ್ಕೊಂಡು ಬ್ಲ್ಯಾಕ್ ಸ್ಕೆಚ್ ಪೆನ್ ಸಿಗುತ್ತೆ, ನಾನ್ ಟಾಕ್ಸಿಕ್ಕು, ಇಲ್ಲಿ ಹಾಕ್ಕೊಳ್ಳಿ. ಡೆಫಿನೆಟ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ಸ್ ಪಡಿತೀರಾ. ಮತ್ತು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಯಂತ್ರ 9 ಡಿಜಿಟ್ ಯಂತ್ರ ಅಸೆಂಡಿಂಗ್ ಆರ್ಡ್ರಿಂದ ಬರ್ಕೊಂಡೋಗಿ 2026 ಬಗ್ಗೆ ಮಾತಾಡಬೇಕು ಅಂದರೆ ಸ್ವಲ್ಪ ನಾಟ್ ಎ ಗುಡ್ ಇಯರ್ ಫಾರ್ 8. ಯಾಕಂದರೆ ಅದು ಸ್ಟ್ರಾಂಗ್ ವೈಬ್ರೇಷನ್. 2026 ಈಸ್ ಎ ವೆರಿ ಸ್ಟ್ರಾಂಗ್ ವೈಬ್ರೇಷನ್. ಯಾಕೆಂದರೆ ಇಲ್ಲಿ 1 ಆಧಿಪತ್ಯ ಹೊಂದುತ್ತೆ 1. ಬಟ್ 8 ಒಂದು ರೀತಿಯ ಡಿಪ್ಲೊಮ್ಯಾಟಿಕ್ ನಂಬರ್. ಅದು 8 ಅಂತಂದರೆ ನಾವು ಹೆಂಗೆ ಬರೀತೀವೋ ಹಂಗೆ ಯೂನಿವರ್ಸಲ್ ನಂಬರ್. ಯೂನಿವರ್ಸಲ್ ನಂಬರ್ಗೆ ಯಾರು ರಾಜ ಇಲ್ಲ, ಎಲ್ಲರೂ ಒಂದೇ. ಯೂನಿವರ್ಸ್ಗೆ ಏನರ್ಥ? ಓ ಇದು ದೊಡ್ಡದ ಅದು ದೊಡ್ಡದ. ಒಂದು ಮರ ದೊಡ್ಡದು ಕಾಣಿಸಿದ್ರೆ ಇನ್ನೊಂದು ಮರ ಇನ್ನೊಂದು ದೊಡ್ಡದಿರುತ್ತೆ. ಆ ಮರ ದೊಡ್ಡದಂದರೆ ಇನ್ನೊಂದು ಮರಕ್ಕಿನ ಮರ ದೊಡ್ಡದಿರುತ್ತೆ. ಸೊ 8ನ್ನ ನಾವು ಯಾವುದು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ.
ಒಂದು ಮೇಲಿರುತ್ತೆ ಒಂದು ಕೆಳಗಿರುತ್ತೆ. ಈ ಕಡೆ ಬಂದರೆ ಒಂದು ಮೇಲಿರುತ್ತೆ ಇನ್ನೊಂದು ಕೆಳಗಿರುತ್ತೆ. ಇನ್ಫಿನಿಟಿದು ಅರ್ಥ ಏನು ಅಂದರೆ ಯಾವ್ದು ಮೇಲಿದ್ರೂ ಇನ್ನೊಂದು ಕೆಳಗಿರುತ್ತೆ, ಅದಕ್ಕಿಂತ ಇನ್ನೊಂದು ಮೇಲಿರುತ್ತೆ ಇನ್ನೊಂದು ಕೆಳಗಿರುತ್ತೆ, ಕೆಳಗಿನ ಕೆಳಗಡೆ ಮೇಲ್ಗಡೆ. ದಟ್ ಈಸ್ ವೈ ಯೂನಿವರ್ಸ್ ಈಸ್ ರೆಪ್ರೆಸೆಂಟೆಡ್ ಬೈ ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಎಂಡ್ಲೆಸ್ಸು, ಸ್ಟಾರ್ಟ್ ಇಲ್ಲ, ಮೊದಲಿಲ್ಲ, ಕೊನೆ ಇಲ್ಲ. ಸೊ ಅವಾಗ ಮೊದಲಿಲ್ಲ ಕೊನೆ ಇಲ್ಲ, ಇದು ದೊಡ್ಡದು ಯಾವುದು ಅದು ಚಿಕ್ಕದು ಯಾವುದು, ಇದು ಚಿಕ್ಕದು ಯಾವುದು ಅದು ದೊಡ್ಡದು ಯಾವುದು. ಸೊ ಅದಕ್ಕೆ ಒನ್ ಅಂತ ಬಂದಾಗ ಸ್ವಲ್ಪ ಅವ್ರಿಗೆ ಈ ಇಯರ್ ಯಾಕೋ ನನಗೆ ಏನು ಕೆಲಸ ಮಾಡಿದ್ರು ಕೂಡ ನಂದು ಒಪ್ಪುತ್ತಾ ಇಲ್ಲ, ನನ್ನ ವಿಚಾರಧಾರೆಗಳು ಸ್ವಲ್ಪ ಮೂವ್ ಆಗ್ತಾ ಇಲ್ಲ, ಎಲ್ಲರೂ ನಮಗೆ ಬಂದು ನಮ್ಮ ಬಚ್ಚ ಮತ್ತು ಸಣ್ಣ ಪುಟ್ಟವರು ನಮಗೆ ಹೇಳಕ್ಕೆ ಬರ್ತಾ ಇದ್ದಾರೆ, ನಾವು ಹೇಳ್ಕೊಟ್ರೋ ಶಿಷ್ಯ ನಮಗೆ ವಾಪಸ್ ಪಾಠ ಕಲಿಸ್ಕೊಡ್ತಾರೆ ಅನ್ನೋ 2026 ನಿಮಗೆ ಒಂದು ಫೀಲ್ ಆಗುತ್ತೆ. ನಾನು ಹೇಳಿರ್ತಕ್ಕಂಥ ಒಂದು ತಂತ್ರ, ಬ್ಲ್ಯಾಕ್ ಕಲರ್ ಡಾಟು ಮತ್ತು ಯಂತ್ರ ಬರೀರಿ. ಯಂತ್ರ ಬರೆದಾದ್ಮೇಲೆ ಒಂದು ಸಣ್ಣ ಸ್ಟೋನ್ ಬೇಕಾಗುತ್ತೆ, ಒಂದು ಒಳ್ಳೆ ಸ್ಟೋನ್ ಆಚೆ ಕಡೆ ಒಂದು ಸಣ್ಣ ಜಲ್ಲಿ ಕಲ್ಲಿರ್ಬೋದು, ಸಣ್ಣ ಕಲ್ಲಿರ್ಬೋದು, ಅದನ್ನು ತಂದು ಚೆನ್ನಾಗಿ ತೊಳಿರಿ. ತೊಳೆದು ಆ ಒಂದು ಪೇಪರ್ ಇದೆಯಲ್ಲ ಆ ಪೇಪರ್ ಮೇಲೆ ಆ ಕಲ್ಲಿಡಿ. ಯಂತ್ರ ಬರೀತಕ್ಕಂಥ ಒಂದು ದಿವಸ ಬಂದ್ಬಿಟ್ಟು ಶನಿವಾರ, ಆ ಒಂದು ಬ್ಲ್ಯಾಕ್ ಕಲರ್ ಡಾಟ್ ಬರೀತಕ್ಕಂಥದ್ದು ಶನಿವಾರ. ಸೊ ಇವೆರಡನ್ನೂ ಕೂಡ ಶನಿವಾರ ಮಾಡಿ ಬರೆದಾದ್ಮೇಲೆ ಒಂದು ಕಲ್ಲು ತೊಗೊಂಬನ್ನಿ, ಚೆನ್ನಾಗಿ ತೊಳಿರಿ, ಅದ್ರ ಮೇಲಿಡಿ. ಎಷ್ಟು ದಿವಸ ಇರುತ್ತೋ ಅಲ್ಲಿ ಇರಲಿ, ಯಾವಾಗ 2026 ಮುಗಿಯುತ್ತೋ ಅದನ್ನು ಬೇಕಾದ್ರೆ ಡಿಸ್ಕಾರ್ಡ್ ಮಾಡಿ, ಆಚೆ ಬಿಸಾಕಿ ಅಥವಾ ಹರಿದು ಬಿಸಾಕಿ. ಮುಗಿದಾದ್ಮೇಲೆ ಅದನ್ನ ನೀವೇನು ಮಾಡಿದ್ರು ಅದು ಏನು ಎಲ್ಲಿಡಬೇಕು ಅನ್ನೋ ಜಾಗ ಕ್ಯಾಶ್ ಬಾಕ್ಸಲ್ಲಿ ಇಡ್ಬೋದು. ಯಾಕಂದರೆ ಈಗ ಇವತ್ತೇನಾಗ್ಬಿಟ್ಟಿದೆ, ಮನೇಲಿ ಎಲ್ಲರೂ ಇಟ್ಟರೆ ಯಾರು ಬಂದು ನೋಡ್ರೆ ಏನ್ರಿ ಇದೇನೋ ಮಾಡಿದ್ದೀರಾ ಅಂತ ನೋಡ್ರಿ, ಯಾರೋ ಫ್ರೆಂಡ್ಸು ಅವರು ಬರ್ತಾರೆ ಏನಿದು ಅಂತ ಕೇಳ್ತಾರೆ. ಸೊ ಇವತ್ತೆಲ್ಲ ಏನಾಗುತ್ತೆ ಅಂತಂದರೆ ಏನೋ ನಾವು ಅವ್ರು ಎಲ್ಲರೂ ಮಾಡ್ತಾರೆ, ಇನ್ನೊಬ್ರು ಬಂದಾಗ ಇದೇನೋ ಮಾಡ್ತಾ ಇದ್ದಾರೆ ಅಂದ್ಕೊಳ್ತಾರೆ. ಅವ್ರ ಮನೆಗೆ ಹೋದ್ರೆ ಅವರು ಬೇರೆ ಏನೋ ಮಾಡ್ತಾ ಇರ್ತಾರೆ. ಎಂಟೈರ್ ವರ್ಲ್ಡು 90% ಆಫ್ ದಿ ಪೀಪಲ್ ರೆಮಿಡಿ ಮಾಡ್ತಾನೆ ಇರ್ತಾರೆ. ಒಂದು ದೇವ್ರ ಧ್ಯಾನಾರು ಮಾಡ್ತಾ ಇರ್ತಾರೆ, ದೇವ್ರ ಪೂಜಾರು ಮಾಡ್ತಾ ಇರ್ತಾರೆ, ಹೋಮಾರು ಮಾಡಿಸ್ತಾ ಇರ್ತಾರೆ, ಯಂತ್ರಾದ್ರು ಬರಿತಾ ಇರ್ತಾರೆ, ಲಕ್ಕಿ ಚಾರ್ಮ್ ಅಂತ ಇಟ್ಕೊಂಡಿರ್ತಾರೆ. ಅದೆಲ್ಲ ಯೂನಿವರ್ಸಲ್ ರಿಕ್ವೈರ್ಮೆಂಟ್. ಸೊ ಇಷ್ಟು 8 ಮಾಡಿಕೊಂಡ್ರೆ ಎಂಟೈರ್ ಇದು ಚೆನ್ನಾಗಿರುತ್ತೆ. ಹೆಲ್ತ್ ಎಫೆಕ್ಟ್ ಒಂದು ಮೇಜರಾಗಿ ಆಗುತ್ತೆ. ಯಾಕಂದರೆ ಸನ್ ಈಸ್ ಎ ಹೀಟ್ ಈಸ್ ಎ ನಾರ್ಮಲ್ ಸಾಧಾರಣವಾಗಿರ್ತಕ್ಕಂಥದ್ದು. ಹೀಟ್ ಜಾಸ್ತಿ ಆದಾಗ ಸ್ವಲ್ಪ ಇದು ಆ್ಯಕ್ಟಿವೇಟ್ ಆಗುತ್ತೆ. ಹೆಲ್ತ್ ಎಫೆಕ್ಟು ಸ್ವಲ್ಪ 8th ಮಂತಲ್ಲಿ ಜಾಸ್ತಿ. 8th ಮಂತ್ ಸ್ವಲ್ಪ ಆಗಸ್ಟಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಅದು ಬಿಟ್ಟರೆ ಫೆಬ್ರವರಿಯಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಫೆಬ್ರವರಿ ಬಿಟ್ಟರೆ ಆಗಸ್ಟಲ್ಲಿ ಹೆಲ್ತ್ ಎಫೆಕ್ಟ್ಸು ಸ್ವಲ್ಪ ಹೈಯೆಸ್ಟ್ ಇರುತ್ತೆ. ಈ ಯಂತ್ರ ಮಾಡ್ಕೊಳ್ಳಿ, ಸ್ಯಾಟರ್ಡೇ ಮಾಡ್ಕೊಳ್ಳಿ, ಈ 2026 ಬರ್ತಕ್ಕಂಥ ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳಿ, ಯಾವ ಪ್ರಾಬ್ಲಮ್ ಫೇಸ್ ಮಾಡಲ್ಲ. ಓಕೆ, ನಂಬರ್ 9 ಬಗ್ಗೆ ಅಂತೂ ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ. ಯಾವುದು ನಿಮ್ಮದು ಫೇವ್ರೆಟ್ ನಂಬರ್ ಅಂತ ಕೇಳಿದರೆ 9 ಅಂತ ಹೇಳ್ತಾರೆ. ಸೊ ಯಾವ ನಂಬರ್ ನಿಮ್ಗೆ ಇಷ್ಟ ಅಂತ ಕೇಳಿದ್ರು 9 ನಂಬರ್ ಅಂತ ಹೇಳ್ತಾರೆ. ಮೊದಲಿಗೆ ಅದನ್ನು ಹೇಳಿ, 9ನ ಜನ ಯಾಕಷ್ಟು ಇಷ್ಟಪಡ್ತಾರೆ? 9 ಅನ್ನೋದು ಮಂಗಳನಿಗೆ ಕಾರಕ ಆದರೂ ಕೂಡ ಯಾರು 9, 18, 27 ಹುಟ್ಟಿರ್ತಾರಲ್ಲ ಅವರೆಲ್ಲ 9 ಸೀರೀಸು. ಹಾಸ್ಪಿಟ್ಯಾಲಿಟಿ ಅಂತ ನಾವು ಕರಿತೀವಿ. ತುಂಬ ಜನಕ್ಕೆ ಹಾಸ್ಪಿಟ್ಯಾಲಿಟಿ ಅನ್ನೋ ಒಂದು ವರ್ಡ್ ಇದೆ. ಅಂದರೆ ನಾವೀಗ ಹಾಸ್ಪಿಟ್ಲಲ್ಲಿ ಹೋದರೆ ಒಂದು ಸರ್ವಿಂಗ್ ನೇಚರ್ ಇರುತ್ತೆ. ಬನ್ನಿ, ಅಯ್ಯೋ ಹುಷಾರಿಲ್ವಾ, ಅಡ್ಮಿಟ್ ಮಾಡಿ, ಟ್ರೀಟ್ಮೆಂಟ್ ಕೊಡಿ, ಅವ್ರಿಗೆ ಬೇಗ ಅನೆಸ್ಥಿಸಿಯಾ ಕೊಡಿ, ಅಥವಾ ಬೇಗ ಆಕ್ಸಿಜನ್ ಕೊಡಿ, ಅಥವಾ ಬೇಗ ಅವ್ರಿಗೆ ಡ್ರಿಪ್ಸ್ ಹಾಕಿ, ಹಾಸ್ಪಿಟ್ಯಾಲಿಟಿ ಅಂತಾರೆ. ಈ 2 ಬರ್ತಕ್ಕಂಥದ್ದು ಎಮೋಷ್ನಲ್ಲು. ಊಟ ಮಾಡು, ಸ್ವಲ್ಪ ಏನೋ ತಿಂತೀಯಾ, ಕುಡಿತೀಯಾ, ಅದು ರಿಕ್ವೈರ್ಮೆಂಟ್. ಅದು ನಾರ್ಮಲಾಗಿ ಚೆನ್ನಾಗಿದ್ದಾಗ 2. ಎಮರ್ಜೆನ್ಸಿ ಕೇಸಲ್ಲಿ ಹಾಸ್ಪಿಟ್ಯಾಲಿಟಿ ಅಂತ ಕರಿತೀವಿ. ಯಾರೋ ರೋಡಲ್ಲಿ ಬಿದ್ದೋದ, ರಕ್ತ ಹೋಗ್ತಾ ಇರುತ್ತೆ, 9ನೇವನು ಫಸ್ಟೇ ಬನ್ನಿರಿ ಎಲ್ಲ ಎತ್ತರ, ಏನ್ರಿ ಸುಮ್ಮನೆ ನೋಡ್ತಾ ಇದ್ದೀರಾ, 9ನೇವನು ಫಸ್ಟ್ ಹೇಳೋದು. ಅದಕ್ಕೆ ರಕ್ತಕ್ಕೆ ಕಾರಕ 9, ಬ್ಲಡ್. ಅವ್ರಿಗೆ ಬ್ಲಡ್ ನೋಡ್ರೆ ಕೋಪ ಬರ್ತದೆ. ಅವ್ರಿಗೆ ಬ್ಲಡ್ ಹರಿಬಾರ್ದು, ವೇಸ್ಟ್ ಆಗಬಾರ್ದು. ಯಾಕಂದರೆ ಯಾವುದೇ ಆ್ಯಕ್ಸಿಡೆಂಟ್ ಆದಾಗ ಡಾಕ್ಟ್ರ್ ತೊಗೊಂಡೋಗಿ ಅಲ್ಲಿ ನಾವು ಬಂದು ಇದು ಹೇಳಿದಾಗ ಈ ಪೇಷಂಟ್ಗೆ ಏನು ಸಮಸ್ಯೆ ಅಂದರೆ ಅತಿ ರಕ್ತಸ್ರಾವ ಆಗಿದೆ ಅಂತಲೇ ಫಸ್ಟ್ ಹೇಳೋದು. ಯಾವುದೇ ಒಂದು ಬ್ಲಡ್ ಲಾಸ್ ಆಗ್ದಂಗೆ ನೋಡ್ಕೋಬೇಕು. ಆ್ಯಕ್ಸಿಡೆಂಟ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಆ ರೆಡ್ ಕಲರ್ ಆಗಿರ್ತಕ್ಕಂಥ ಬ್ಲಡ್ಡು ಅದು ವೇಸ್ಟ್ ಆಗಬಾರ್ದು. ಸೊ ಈ ಹಾಸ್ಪಿಟ್ಯಾಲಿಟಿ ಅಂತ ಬಂದಾಗ ಆ ರಕ್ತ ವೇಸ್ಟ್ ಆಗಬಾರ್ದು. ಮತ್ತು ಯಾರು 9 ಇರುತ್ತೆ, 18 ಇರುತ್ತೆ, ತುಂಬ ಚೆನ್ನಾಗಿ ಆಧಾರ ಮಾಡ್ತಾರೆ, ಕಂಫರ್ಟ್ನೆಸ್ ಕೊಡ್ತಾರೆ. ಊಟ ಜಸ್ಟ್ ಒಂದು ಏನೋ ಒಂದು ಸಣ್ಣ ಮಾಡಿರೋದು, ನಾನು ಮಾಡಿರೋದೊಂದು ಏನೋ ಒಂದು ಸಣ್ಣ ಪದಾರ್ಥ ತಿನ್ನು ಅಂತಾರೆ. 2 ಅಂದರೆ ಏನೇನು ಬೇಕು ಎಲ್ಲ ಮಾಡಿಕೊಡ್ತಾರೆ, ಅದು ಬೇರೆ. ಇದು ಸಣ್ಣದು ಒಂದು ಇದೊಂದು ಟೀ ಕುಡಿ, ಇದೆ ತಿನ್ನೋದು ಅಷ್ಟೇ. ಇದಿದೆ ನಮ್ಮ ಹತ್ರ, ಬಿಸ್ಕೆಟ್ ಕೊಡಲ್ಲ, ಬಿಸ್ಕೆಟ್ ಇದೆ ನಮ್ಮ ಹತ್ರ, ಒಂದು ಫ್ರೂಟ್ ಕಟ್ ಮಾಡಿ ಸ್ಪೆಷಲಾಗಿ ಹೋಗಿ ಮಾಡೋ ಅಂಥದ್ದೇನಿಲ್ಲ. ಈ ಸದ್ಯಕ್ಕೆ ಏನಿದೆ ಅದನ್ನು ಹಾಸ್ಪಿಟಾಲಿಟಿ ಕೊಡ್ತಕ್ಕಂಥದ್ದೊಂದು. ಆಮೇಲೆ ಎಲ್ಲರನ್ನೂ ಕೂಡ ಭಾಳ ಒಂದು ಕಡೆ ಸೇರಿಸ್ತಕ್ಕಂಥ ಒಂದು ವಿಚಾರ. ಆಮೇಲೆ 9 ಸೀರೀಸ್ ಅವರು ಎನಿಮಿಟಿ ಇಟ್ಕೊಳ್ಳೋದು ಭಾಳ ಕಮ್ಮಿ. ಎಲ್ಲ ಮನುಷ್ಯನಿಗೂ ಕೋಪ ಬರುತ್ತೆ, ಎಲ್ಲ ಮನುಷ್ಯನಿಗೂ ಹೇಳಿಬಿಡ್ತಾರೆ.
ಬಟ್ ಈ 9 ಸೀರೀಸ್ ಅವರು ಯಾರನ್ನೂ ಬಿಟ್ಕೊಡಲ್ಲ. ಈ 9 ಸೀರೀಸ್ ಅವರು ಯಾರನ್ನೂ ಬಿಟ್ಕೊಡಲ್ಲ. ಎಲ್ಲರನ್ನೂ ಒಂದು ಸಮೂಹದಲ್ಲಿ ಹಾಕ್ತಾರೆ. ನೀನು ಬಾ, ನಾನು ಬಾ, ಯಾಕೆ ನೀನು ಬರಲಿಲ್ಲ, ಯಾಕೆ ಬರಲ್ಲ, ಗಲಾಟೆ ಮಾಡ್ತಾರೆ. ಅಂದರೆ ಒಂದು ಕಡೆ ಸೇರ್ಸೋಕ್ಕೆ 9 ವೆರಿ ಇಂಪಾರ್ಟೆಂಟು. ತುಂಬ ಸತಿ ನೋಡಿದ್ದೀನಿ, ಈ 1 ಲೀಡರ್ ಇರ್ತಾರಲ್ಲ, ಜನಗಳನ್ನ ಸೇರಿಸ್ಬೇಕಾರೆ ಯಾರೇ ಅಂತಂದರೆ 9ನೇವ್ರು ಕೈ ಎತ್ತಾರೆ, ನಾನು ಜನಗಳು ಕರ್ಕೊಂಬರ್ತೀನಿ ಅಂತ. ಸೊ 9 ಒಂದು ಅದಕ್ಕೆ ಯೂನಿವರ್ಸಲ್ ನಂಬರ್ ಅಂತ ಕರಿತೀವಿ. ಸೊ ವೆನ್ ದಿ ಯೂನಿವರ್ಸ್ ಆಲ್ ಕಮ್ ಟುಗೆದರ್ ದೆನ್ ಇಟ್ ಈಸ್ 9. ಜನ ಸೇರಿಸ್ಬೇಕಾ, ಯಾರು ನಿಮಗೆ ಲಗ್ನ ಪತ್ರಿಕೆ ಹಂಚಿ ಜನ ಜಾಸ್ತಿ ಬರಬೇಕು ಅಂದರೆ ಈ 9 ಅವ್ರಿಗೆ ಕೊಡಿ. ಎಲ್ಲರ ಮನೆಗೆ ಹೋಗಿ ಒಂದು 4 ಜಾಸ್ತಿ ಮಾತಾಡಿ ಬರಲೇಬೇಕು, ಅಲ್ಲಿ ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀವಿ ಅಂತ ಹೇಳಿ ಹಾಸ್ಪಿಟಾಲಿಟಿ ತೋರಿಸಿ ಅವ್ರನ್ನ ಕರ್ಕೊಂಬರ್ತಕ್ಕಂಥದ್ದೇ 9. ಈ 9 ಅವ್ರಿಗೆ ಸ್ವಲ್ಪ ಬೇಗ ಬಾಡಿ ಏಟು ಬೀಳ್ತಕ್ಕಂಥದ್ದು, ತಗಲ್ಸ್ಕೊಳ್ತಕ್ಕಂಥದ್ದು ಹೆಚ್ಚು. ಯಾಕಂದರೆ ಅವ್ರಿಗೆ ಏನೋ ಒಂದು ಸರ್ವಿಸ್ ಮಾಡಬೇಕು, ಸರ್ವಿಸ್ ಮೈಂಡ್ಸೆಟ್ ಜಾಸ್ತಿ ಇರೋದ್ರಿಂದ ಅದೆಲ್ಲಿ ಡೋರ್ ತೊಗೊಂಡ್ರೋ, ಕಾಲಿಗೆ ಏಟ್ ಮಾಡ್ಕೊಂಡ್ರೋ, ಅತಿ ಹೆಚ್ಚು ಈ ಸಣ್ಣ ಪುಟ್ಟ ಮೈನರ್ ಇಂಜುರೀಸ್ ಅಂತ ನಾವೇನು ಕರಿತೀವಿ, ಅದು 9 ಅವರೇ ಜಾಸ್ತಿ. ಬೇರೆಯವರೆಲ್ಲ ಕೇರ್ಫುಲ್ ಆಗಿರ್ತಾರೆ, 9 ಕೇರ್ಲೆಸ್ ಆಗಿರ್ತಾರೆ. ಒಂದು ಕೇರ್ಫುಲ್ ಆದರೆ ಇದು ಕೇರ್ಲೆಸ್ನೆಸ್ಸು ಓನ್ಲಿ ಫಾರ್ ದೇರ್ ಪರ್ಟಿಕ್ಯುಲರ್ ಬಾಡಿ. ಅದ್ರ ಜೊತೆಗೆ ಇವ್ರಿಗೆ 9 ಅವ್ರಿಗೆ ಸ್ವಲ್ಪ ಹಾಡಿನ ಹುಚ್ಚು ಜಾಸ್ತಿ. ಶುಕ್ರ 6 ಅಂತೀವಿ, ಹುಚ್ಚಿರೋದು 9ಗೆ. ಹಾಡಿನ ಹುಚ್ಚು ಜಾಸ್ತಿ. ಹಾಡು ಆಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಅವರು ದೇ ವಾಂಟ್ ಟು ಸಿಂಗ್ ದೆಮ್ಸೆಲ್ಫ್. ಆ ಒಂದು ಸಿಂಗಿಂಗಲ್ಲಿ ಅಥವಾ ಅವರ ಒಂದು ಹಾವಭಾವದಲ್ಲಿ ಸ್ವಲ್ಪ ಹಾಡನ್ನು ಮೆಲ್ಕಾಗ್ತಾ ಇರ್ತಾರೆ, ಸಿಂಗ್ ಮಾಡ್ತಾ ಇರ್ತಾರೆ. ದೇ ವಿಲ್ ಬಿ ಎಂಜಾಯಿಂಗ್ ಎಸ್ಪೆಷಲಿ ಗುಡ್ ಓಲ್ಡ್ ಸಾಂಗ್ಸ್ ಅಂತ ನಮಗೆ ಕೇಳ್ತೀವಿ, ಹಳೆಯ ಸಾಂಗ್ಸ್ ಬರ್ತಕ್ಕಂಥದ್ದು. ಯಾಕೆಂದರೆ ಯೂನಿವರ್ಸಲ್ಲಿ ಯಾವುದು ಹಳೇದು ರೆಕಾರ್ಡ್ ಆಗಿದೆಯೋ ಅದನ್ನು ರೀಕ್ಯಾಪ್ ಮಾಡ್ತಕ್ಕಂಥದ್ದು, ಹಿಸ್ಟ್ರಿ ರಿಪೀಟ್ಸ್ ಎಗೇನ್ ಅಂತ ತೊಗೊಂಬರ್ತಕ್ಕಂಥವ್ರೆ 9. ಈ 9 ಎನರ್ಜಿ ಆಫ್ ಮಾರ್ಸ್ ಅಂತ ಹೇಳ್ತೀವಿ. ಈ ಒಂದು ಜಾಗ ಇದು ಮಾರ್ಸ್ ಜಾಗ. ಅಂದರೆ ಮೇಲೆ ಇರ್ತಕ್ಕಂಥ ಬುಧ, ಕೆಳಗಡೆ ಇರ್ತಕ್ಕಂಥ ಚಂದ್ರ, ಇವೆರಡರ ಮಧ್ಯಭಾಗದಲ್ಲಿ ಇವೆರಡು ತಗೊಳ್ಳಿ, ಇವೆರಡರದ್ದು ಮಧ್ಯಭಾಗ. ಈ ಮಧ್ಯಭಾಗನೇ ಮಾರ್ಸು, ಇದು ಮಾರ್ಸ್, ಎರಡು ಮಾರ್ಸ್ ತೊಗೊಳ್ತಾರೆ. ಸೊ ಇನ್ ಕೇಸ್ ಈ ಕಡೆನೂ ರೆಡ್ ಡಾಟ್ ಹಾಕ್ಬೋದು, ಇಲ್ಲಿ ಈ ಕೆಳಗಡೆ ಅಂದರೆ ಶುಕ್ರನ ಮೇಲ್ಭಾಗ, ಗುರುವಿನ ಕೆಳಭಾಗ, ಅಥವಾ ಬುಧನ ಮೇಲ್ಭಾಗ, ಅಥವಾ ಚಂದ್ರನ ಬುಧನ ಕೆಳಭಾಗ, ಅಥವಾ ಚಂದ್ರನ ಮೇಲ್ಭಾಗ. ಈ ಒಂದು ಲೈನ್ ಅಂತ ನಾವು ಕರಿತೀವಿ. ಅಂದರೆ ಪಾಮ್ದು ಮಿಡ್ ಪಾಯಿಂಟ್. ಈ ಕಡೆ ಆದರೂ ಸರಿ, ಈ ಕಡೆ ಆದರೂ ಸರಿ, ರೆಡ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನಾವು ಆ ಮಾರ್ಕನ್ನು ಮಾಡಿದ್ರೆ ಅತ್ಯುತ್ತಮವಾಗಿರುತ್ತೆ. ಹಾಗೆ ಯಂತ್ರ ಕೊಟ್ಟಿದ್ದೀವಿ, ಯಂತ್ರನ ಬರೆಯೋದು ಮರಿಬೇಡಿ, ರೆಡ್ ಕಲರ್ ಇಂಕ್ ಪೆನ್ನಲ್ಲೇ ಬರಿಬೇಕು. ರೆಡ್ ಕಲರ್ ಇಂಕ್ ಪೆನ್ನಲ್ಲಿ ಬರೆದು 2 ಬರಿಬೇಕಿಲ್ಲಿ, 2 ಬರೆದು 1 ಸುಡಬೇಕಾಗತ್ತೆ. ಇದನ್ನು ಮಂಗಳವಾರ ಮಾಡಬೇಕಾಗತ್ತೆ. ಇನ್ನೊಂದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು, ಯಾವುದೇ ರೀತಿಯ ಬೇರೆ ಒಂದು ವಿಚಾರ ಬೇಡ. ಸೊ ಮಂಗಳವಾರ ಬೆಳಿಗ್ಗೆ ಬರೀರಿ 2 ಯಂತ್ರ, ಸಂಜೆ 1 ತೆಗಿರಿ ಕ್ಯಾಶ್ ಬಾಕ್ಸಲ್ಲಿ, ಇನ್ನೊಂದು ತೆಗಿರಿ ಸಂಜೆ 6 ಗಂಟೆ 7 ಗಂಟೆ ಆದಮೇಲೆ ಸುಡಿ. ಮಂಗಳವಾರ ದಿವಸ ಜನವರಿಲಿ ಬರ್ತಕ್ಕಂಥ ಯಾವುದೇ ಮಂಗಳವಾರ ಆರಿಸ್ಕೊಳ್ಳಿ, ಬರೀರಿ. ಅಲ್ಟಿಮೇಟಾಗಿ ಪ್ರಾಬ್ಲಮ್ಮು ಯಾವುದೇ ರೀತಿ ಬರಲ್ಲ. ಮತ್ತು 1ಗೂ 9ಗೂ ಸ್ವಲ್ಪ ಸಾಮ್ಯತೆ ಸ್ವಲ್ಪ ಮೀಡಿಯಮ್ ಆಗಿದ್ರು ಕೂಡ ಎಲ್ಲ ವಿಚಾರದಲ್ಲೂ ಚೆನ್ನಾಗಿರುತ್ತೆ. ಬಟ್ ಒಂದು ಲೀಡರು ಒಂದು ಹಾಸ್ಪಿಟ್ಲಿಗೆ ಬಂದಾಗ ಸ್ವಲ್ಪ ಆಕ್ಸಿಡೆಂಟ್ ಒಂದು ಕಾಂಬಿನೇಷನು ಸೆಪ್ಟೆಂಬರಲ್ಲಿ ತೋರಿಸ್ತಾ ಇದೆ. ಸೊ ಸೆಪ್ಟೆಂಬರ್ ಮಂತಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ಪ್ರೊಸೀಜರ್ಸ್ ನಾವು ಮಾಡಿಕೊಂಡು ಹೋದರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇಷ್ಟು 9. ಓಕೆ, ವಾಟ್ ಈಸ್ ದ ನೆಗೆಟಿವ್ ಸೈಡ್ ಆಫ್ 9? ನೆಗೆಟಿವ್ ಸೈಡ್ ಆಫ್ 9 ಅಂದರೆ ಹಾಸ್ಪಿಟಾಲಿಟಿ ಓವರ್ಡೂ ಮಾಡೋದು. ಇದ್ದಾಗ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು, ಆಮೇಲೆ ಹೋದ್ಮೇಲೆ ಮರ್ತೇ ಬಿಟ್ರು ಅಂತ ಅಂತಾರೆ. ಈ ಜನಗಳ ಮೆಂಟಾಲಿಟಿ ಏನು ಅಂತಂದರೆ, ಇದ್ದಾಗಲೂ ಹಾಸ್ಪಿಟಾಲಿಟಿ ಮಾಡಬೇಕು, ಹೋದ್ಮೇಲೂ ಅವ್ರನ್ನ ಚೆನ್ನಾಗಿದ್ದೀರಾ ವಿಚಾರಿಸ್ಕೊತಾ ಇರಬೇಕು. ಇವ್ರೇನು ಅಂದರೆ ಪ್ರೆಸೆನ್ಸಲ್ಲಿ ಇದ್ದಾಗ ಹಾಸ್ಪಿಟಾಲಿಟಿ, ಆಬ್ಸೆಂಟಲ್ಲಿದ್ದಾಗ ಅವ್ರು ಮರ್ತೇ ಹೋಗ್ಬಿಟ್ಟಿರ್ತಾರೆ. ವೆನ್ ದೇ ಸಿ ಓ ಇವ್ರಿಗೆಲ್ಲ ಮಾಡಬೇಕು ಅಂತ ಬರುತ್ತೆ. ಅವ್ರು ಹೋದಾಗ ಅವ್ರು ಏನು ಮಾಡಿದ್ರು, ಏನಿದ್ದಾರೋ ಅದು ಏನಂತಂದರೆ ಕಾಲ್ ಬ್ಯಾಕ್ ಅಂತ ಕರಿತೀವೋ, ಅಥವಾ ಕಸ್ಟಮರ್ ಕೇರ್ ಅಂತ ಕರಿತೀವೋ, ಅಥವಾ ನೀವು ಏನು ಬೇಕಾದ್ರೆ ಕರ್ಕೊಳ್ಳಿ. ಯಾಕಂದರೆ ಒಂದು ಈಗ ಹೋಟ್ಲಿಗೆ ಹೋದ್ಮೇಲೆ ಕೀ ಕೊಡ್ತಾರೆ, ಕೀ ಕೊಟ್ಟಾಗಿದ್ದ ತಕ್ಷಣ ಅವ್ರು ಹೋಗ್ತಾರೆ. ಒಬ್ಬರು ಫೋನ್ ಎತ್ತು ಮಾಡ್ತಾರೆ, ಹೇಗಿದೆ ಒಳಗಡೆ ಎಲ್ಲ, ಬೆಡ್ ಸರಿ ಹೀಗಿದೆಯಾ, ಬಾತ್ರೂಮಲ್ಲಿ ನೀರು ಬರ್ತಾಯಿದೆಯಾ, ಕಂಫರ್ಟ್ ಸ್ಟೇ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ ಅದು ಮುಗಿದ ಮೇಲೆ ಆಚೆ ಬರ್ತಾರೆ, ಕೀ ಕೊಡ್ತಾರೆ, ಹೌ ವಾಸ್ ದಿ ಸ್ಟೇ ಅಂತ ಕೇಳ್ತಾರೆ, ಸೂಪರ್ ಅಂತಾರೆ. ಹೋಗಾದ್ಮೇಲೆ ಒಂದು 2 ದಿವಸ ಬಿಟ್ಕೊಂಡು ಎನಿಥಿಂಗ್ ಯು ಫೇಸ್ಡ್ ಅಂತಾರೆ. ಈ ಥರ ಹಾಸ್ಪಿಟಾಲಿಟಿ ಕೇಳೋದು ನಾವು ಹೋಟ್ಲ್ ಇಂಡಸ್ಟ್ರಿಯಲ್ಲಿ ನೋಡಿರ್ತೀವಿ. ಇವ್ರದ್ದೇನು ಅಂದರೆ ಆ ಪ್ರೆಸೆನ್ಸಲ್ಲಿ ಮಾತ್ರ ಮಾಡ್ತಾರೆ, ಆಬ್ಸೆನ್ಸಲ್ಲಿ ಮರ್ತುಬಿಟ್ಟಿರ್ತಾರೆ. ಸೊ ಅದೊಂದೇ ನೆಗೆಟಿವ್ ಪಾಯಿಂಟು. ಆಮೇಲೆ 9 ಹಾಸ್ಪಿಟಾಲಿಟಿ ನಂಬರ್ ಇರೋದ್ರಿಂದಲೇ 9 ಜಾಸ್ತಿ ಯೂಸ್ ಮಾಡ್ತಾರೆ. 9 ಈಸ್ ಎ ಯೂನಿವರ್ಸಲ್ ನಂಬರು. ಸ್ವಲ್ಪ ಆ ಯೂನಿವರ್ಸಲ್ಲಿ ಏನಾಗುತ್ತೆ ದೊಡ್ಡದಾಗಿರೋದ್ರಿಂದ ಒಬ್ರೊಬ್ರಿಗೂ ಕೂಡ ವಿಚಾರಿಸ್ಕೊಳ್ಳೋಕ್ಕೆ ಕಷ್ಟ ಆಗಿರೋದ್ರಿಂದ
ಪ್ರೆಸೆನ್ಸಲ್ಲಿದ್ದಾಗ ಮಾತ್ರ ನೋಡ್ಕೊಳ್ತಾರೆ, ಆ್ಯಬ್ಸೆನ್ಸ್ ಇಲ್ಲದಾಗ ಇರಲ್ಲ. ದಟ್ ಈಸ್ ವಾಟ್ ಈಸ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ ನಾವು. ಸರ್ 2026ಅಲ್ಲಿ ತುಂಬ ಜನ ರೆಸೊಲ್ಯೂಷನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹೊಸ ವರ್ಷ ನ್ಯೂ ಇಯರ್ ನ್ಯೂ ರೆಸೊಲ್ಯೂಷನ್ ಅಂತ ಮಾಡ್ತಾರೆ. 1 ದಿನ 2 ದಿನ ಇರುತ್ತೆ, 3ನೇ ದಿನ ಇರೋದೇ ಇಲ್ಲ. ಬಟ್ ಆ್ಯಕ್ಚುಲಿ ರೆಸೊಲ್ಯೂಷನ್ ಹೇಗಿರಬೇಕು? ರೆಸೊಲ್ಯೂಷನ್ ಈಸ್ ಎವ್ರಿ ಡೇ ಅಫೇರ್. ಒಂದು ವರ್ಷಕ್ಕೆ ನಾನು ಸೋಮವಾರ ದಿವಸ ಎಕ್ಸಸೈಸ್ ಮಾಡ್ತೀನಿ. ಸೋಮವಾರ ಬಂದರೆ ಸೋಮವಾರದಿಂದ ನಾನು ಜಿಮ್ಗೆ ಹೋಗ್ತೀನಿ. ಅದೇ ಆಮೇಲೆ ಸೋಮವಾರ ಬರುತ್ತಲ್ಲ ಅವಾಗ ನಾನು 6 ಗಂಟೆಗೆ ಎದ್ದೇಳ್ತೀನಿ. ಭಾನುವಾರ ಚೆನ್ನಾಗಿ ಮಲ್ಕೊಂಡ್ಬಿಡ್ತೀನಿ. ಸೋಮವಾರ 6 ಗಂಟೆ ಆಗಿದ ತಕ್ಷಣ ಎದ್ದು ಜಾಗಿಂಗ್ ಹೋಗ್ತೀನಿ, ಹೊಸ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ. ಏನೋ ಒಂದು ಪುಸ್ತಕ ಬರೀಬೇಕು ಸೋಮವಾರ. ನೋ, ಎವ್ರಿ ಡೇ. ಇವತ್ತು ಮಂಗಳವಾರ ಆಗಿರಲಿ, ಇವತ್ತು ಶನಿವಾರವೇ ಆಗಿರಲಿ, ಇವತ್ತು ರಾಹುಕಾಲವೇ ಆಗಿರಲಿ, ಸ್ಟಾರ್ಟ್ ನಾಟ್ ಟುಡೇ. ಮಂತ್ರ ಫಾರ್ ಮ್ಯಾನಿಫೆಸ್ಟೇಷನ್ ಈಸ್ ಸ್ಟಾರ್ಟ್ ನೌ. ಯಾರು ಸ್ಟಾರ್ಟ್ ನೌ ಅನ್ನೋ ಒಂದು ಮ್ಯಾನಿಫೆಸ್ಟೇಷನಿಂದ ಹೋಗ್ತಾರೋ ಅವ್ರಿಗೆ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ಪ್ರೋಕ್ರಾಸ್ಟಿನೇಷನ್ ಅಂತ ಇರ್ತೀವಿ, ಅಂದರೆ ಮುಂದೆ ಹೂಡೋದು ಅಂತ ಹೇಳ್ತೀವಿ. ಮುಂದೆ ಹೂಡೋದು ಮನುಷ್ಯನ ಸಹಜ ಗುಣ. ಸೊ ನಾಳೆ ಮಾಡೋದನ್ನು ಇವತ್ತೇ ಮಾಡು, ಇವತ್ತೇ ಮಾಡೋದ್ರಿಂದ ಹಿಂದೆ ಮಾಡೋದನ್ನು ಈಗಲೇ ಮಾಡೋದನ್ನು ಸ್ಟಾರ್ಟ್ ಮಾಡಿಬಿಡು. ವೆರಿ ನೈಸ್, ವೆಲ್ ಸೆಡ್. ಈ ಮಾತನ್ನು ಹೇಳಿದವರು 2ನೇ ವ್ಯಕ್ತಿ ನೀವು ಇವತ್ತು ಆ್ಯಕ್ಚುಲಿ. ವೆಲ್ ಸೆಡ್. ನಾನು ಮತ್ತೊಂದು ಪ್ರಶ್ನೆಯನ್ನು ಕೇಳಲೇಬೇಕು. ಇದು ಜಗತ್ತಲ್ಲಿ ಆಗೋದು ಸಹಜ ಮತ್ತು ತುಂಬ ಜನರಿಗೆ ಹತ್ತಿರ ಅಂತಲೂ ಅನ್ನಿಸ್ಬೋದು. ಏನು ಅಂತಂದರೆ, ಒಬ್ಬ ಯಾವುದೇ ವ್ಯಕ್ತಿ, ಆತ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಣ್ಣಾಗಿರ್ಬೋದು, ಒಬ್ಬರು ಮನ್ಸು ನೋಯಿಸಿರ್ತಾರೆ, ಅವ್ರ ಕಣ್ಣಲ್ಲಿ ನೀರು ತರಿಸಿರ್ತಾರೆ, ಅವ್ರಿಗೆ ತುಂಬ ಹರ್ಟ್ ಮಾಡಿರ್ತಾರೆ. ಸೊ ಇನ್ನೆಲ್ಲೋ ದೊಡ್ಡದಾಗಿ ಸಹಾಯ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋದು, ಅಥವಾ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು, ಅಥವಾ ನಾವು ತುಂಬ ಜನರಿಗೆ ಸಹಾಯ ಮಾಡ್ತೀವಿ ಅಂತ ತೋರಿಸ್ಕೊಳ್ಳೋದು, ನಾವು ತುಂಬ ಕೆಲಸ ಮಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು, ಇನ್ನೆಲ್ಲೋ ಮಾಡೋಕ್ಕೆ ಹೋಗ್ತಾರೆ. ಅಂದರೆ ಒಂದು ಸ್ಟೋರೀಲಿ ಬ್ಯಾಡ್ ಆಗಿ ಇನ್ನೊಂದು ಸ್ಟೋರೀಲಿ ಗುಡ್ ಆಗೋಕ್ಕೆ ಹೋಗ್ತಾರೆ. ಅದಕ್ಕೇನು ಹೇಳ್ತೀರಾ ಅಂಥವರಿಗೆ? ಪರ್ಪಸ್ಫುಲ್ಲಾಗಿ ಬ್ಯಾಡ್ ಮಾಡಿದರೆ ಅದು ರಿಯಲಿ ಬ್ಯಾಡ್. ತಿಳಿದೇನೋ ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಇದೆ, ತಿಳಿದು ತಪ್ಪು ಮಾಡಿರ್ತಕ್ಕಂಥ ವಿಚಾರಕ್ಕೆ ಕ್ಷಮೆ ಇಲ್ಲ ಅಂತ ಎಲ್ಲ ಯೂನಿವರ್ಸಲ್ ಟ್ರೂತ್ ಅದು. ಹಾಗೆ ಒಂದು ಕಡೆ ಕೆಟ್ಟದ್ದು ಮಾಡಿ ಪರ್ಪಸ್ಫುಲ್ಲಾಗಿ, ಇನ್ನೊಂದು ಕಡೆ ಒಳ್ಳೇದು ಮಾಡ್ತಾ ಇದ್ದಾರೆ ಪರ್ಪಸ್ಫುಲ್ಲಾಗಿ ಅಂದರೆ ಅದು ದುರುದ್ದೇಶದಿಂದ ಕೂಡಿರ್ತಕ್ಕಂಥದ್ದು, ಪಬ್ಲಿಸಿಟಿಯಿಂದ ಕೂಡಿರ್ತಕ್ಕಂಥದ್ದು, ಅಥವಾ ವೈಯಕ್ತಿಕ ಒಂದು ಆಸಕ್ತಿ ಅಂತ ಹೇಳ್ತೀವಿ. ಆ ಲಾಭ ಅದು ಏನು ಬೇಕಾಗಿರ್ಬೋದು, ಆಸಕ್ತಿ ಅಥವಾ ಲಾಭ ಯಾವುದಾದ್ರು ಇರ್ಬೋದು, ಅದರಿರುತ್ತೆ. ಬಟ್ ಆದರೆ ಯೂನಿವರ್ಸಲಲ್ಲಿ ಈ ಜೈನಲ್ಲಿ ಒಂದು ಮಂತ್ರ ಹೇಳ್ತಾರೆ, ಮಿಚ್ಚಾಮಿ ದುಗುಡಂ ಅಂತ. ಅಂದರೆ ನನಗೆ ಗೊತ್ತಿಲ್ಲದೇನೋ, ತಿಳಿದು ಅಥವಾ ತಿಳಿದೆಲೆ ಅಪರಾಧವನ್ನು ಏನಾದ್ರು ಮಾಡಿದರೆ ಒಂದು ಮನ್ನಿಸ್ಬಿಡಿ ಅಂತ ಹೇಳಿ ಮಿಚ್ಚಾಮಿ ದುಗುಡಂ ಅಂತ ಒಂದು ಡೇಯಲ್ಲಿ ಅದನ್ನು ಪ್ರತಿನಿತ್ಯ ಬಂದಿರೋರಿಗೆಲ್ಲ ಹೇಳ್ತಾರೆ. ಅವ್ರು ಯಾರಾದರೂ ಒಬ್ಬರು ಬೈದು ಬಿಟ್ಟಿರ್ತಾರೆ, ಒಂದು ತುಂಬ ಹಿಂದೆ ನೀನು ದುಡ್ಡು ಕೊಟ್ಟಿಲ್ಲ ಅಂತ, ಅವ್ರಿಗೂ ಫೋನ್ ಮಾಡಿಬಿಟ್ಟು ಮಿಚ್ಚಾಮಿ ದುಗುಡಂ ಅಂತ ಹೇಳ್ತಾರೆ. ಮಿಚ್ಚಾಮಿ ದುಗುಡಂ, ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಕ್ಷಮಿಸಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಡೇ ನಿನ್ನ ಏನಪ್ಪ ಕೊಟ್ಟಿಲ್ಲ ಗಲಾಟೆ ಮಾಡ್ತಾರೆ. ಬಟ್ ಆ ಪಾಪ ತಳ್ಕೊಳ್ಳೋಕ್ಕೆ ಈ ಮಿಚ್ಚಾಮಿ ದುಗುಡಂ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಓಕೆ ಸರ್, ನನಗೆ ಅದೇ ನಮ್ಮಿಂದ ಏನೋ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ ಅನ್ನೋದನ್ನು ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಟ್ ಯೂನಿವರ್ಸಿಗೆ ನಾವು ಅದನ್ನು ಇದನ್ನೇ ಸಬ್ಮಿಟ್ ಮಾಡ್ಬೋದು. ಅದು ಯಾಕಂದರೆ ಆ ವರ್ಡಲ್ಲಿ ಆ ವೈಬ್ರೇಷನ್ ಇದೆ. ಮನಸ್ಫೂರ್ತಿಯಾಗಿ ನಾನು ಯಾರ್ದಾರು ನೋವಿಸಿದೆ, ಅದು ಏನು ಗೊತ್ತಾ, ಮಿಚ್ಚಾಮಿ ದುಗುಡಮ್ಮು ಮನುಷ್ಯ ಅಲ್ಲ, ಒಂದು ಇರುವೆ ಗೊತ್ತಿಲ್ಲದೆ ತುಳಿದಿರೋದು, ಅಥವಾ ಒಂದು ಸೊಳ್ಳೆ ಏನೋ ಮಲ್ಕೊಳ್ಳೋ ಟೈಮಲ್ಲಿ ಬೈದೆ ಅಂತ ಒಂದು ಬ್ಯಾಟ್ ತಗೊಂಡು ಸಾಯಿಸಿರೋದು. ಆಲ್ ದಿ 84 ಲಕ್ಷ ಜೀವರಾಶಿಗಳಿಗೂ ಕೂಡ ನಾನು ಮಾಡಿರ್ತಕ್ಕಂಥದ್ದು ತಿಳಿದೋ, ಅಥವಾ ಆ ಸಂದರ್ಭದಲ್ಲಿ ನನಗೇನೋ ಆಗಿರ್ತಕ್ಕಂಥದ್ದು, ಅಥವಾ ನನ್ನ ಮನಸ್ಸಿಗೆ ಒಪ್ಪಿಲ್ಲದೆ ಇರತಕ್ಕಂಥ ಸಮಯದಲ್ಲಿ ಇನ್ನೊಂದು ಜೀವಿನ ಅಥವಾ ಇನ್ನೊಂದು ವಿಚಾರವನ್ನು ಸ್ವಲ್ಪ ಹಾಳು ಮಾಡಿದರೆ ಅದನ್ನು ಮನಸಾರೆ ಕ್ಷಮಿಸ್ತಕ್ಕಂಥದ್ದೇ ಮಿಚ್ಚಾಮಿ ದುಗುಡಂ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕಾರ್ಯಕ್ರಮಕ್ಕೆ ಬಂದು. ಸೊ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಥ್ಯಾಂಕ್ ಯು. ಖಂಡಿತ. ಒಂದು ಮಾತು, ಇವರು ಸಭಾ ಮೇಡಮ್ ಅವರು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೆಸಿದ್ರು. ಯಾರ್ಯಾರು ವೀಕ್ಷಕರು ನೋಡಿದ್ರಿ, ಹೆಚ್ಚು ಜನಕ್ಕೆ ಇದನ್ನು ಸ್ಪ್ರೆಡ್ ಮಾಡಿ. ಯಾಕಂದರೆ ನೀವು ಏನಾದರೂ ನಮಗೆ ವಾಪಸ್ಸು ಲೈಕ್ಸ್ ಕೊಟ್ಟಿಲ್ಲ ಅಂದರೂ ಕೂಡ ನಿಮ್ಮ ಲೈಕು ಲಾಸ್ಟಲ್ಲಿ ಬರಲಿ. ಆದರೆ ನೀವು ಮಿನಿಮಮ್ 100 ಜನಕ್ಕೆ ಇದನ್ನು ಈ ಒಂದು ಎಪಿಸೋಡ್ನ ಫಾರ್ವರ್ಡ್ ಮಾಡಿ. ನೀವು ಲೈಕ್ ಮಾಡದೆ ಹೋದರೂ 100 ಜನಕ್ಕೆ ಫಾರ್ವರ್ಡ್ ಮಾಡಿದ್ದೀಯಲ್ಲ, ಅದು ನೋಡ್ತಾರಲ್ಲ, ನಮ್ಗೆ ಅಲ್ಲೇ ಲೈಕ್ಸ್ ಬಂದುಬಿಟ್ಟದಂಗೆ ಆಗುತ್ತೆ. ಸೊ ನಿಮ್ಮಿಂದ ನಮಗೊಂದು ಗಿಫ್ಟ್ ಬೇಕು ಅಂದರೆ ಒಬ್ಬರು 100 ಜನಕ್ಕೆ ನಾನು ಕಳಿಸ್ತೀನಿ ಅಂತ ಹೇಳಿ ಒಂದು ಟಾರ್ಗೆಟ್ ಮಾಡ್ಕೊಳ್ಳಿ. ಯಾಕೆಂದರೆ ಇದರಲ್ಲಿ ಏನಿದೆ ಅಂತಂದರೆ, ಇದರಲ್ಲಿ ಒಂದು ಯಂತ್ರ ಕೊಟ್ಟಿದ್ದೀವಿ.
ಇದರಲ್ಲೊಂದು ಲಕ್ಕಿ ನಂಬರ್ಸ್ ಕೊಟ್ಟಿದ್ದೀವಿ, ಲಕ್ಕಿ ಏನಂತಾರೆ ಒಂದು ಕಲರ್ಸ್ ಕೊಟ್ಟಿದ್ದೀವಿ. ಇದು ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಹಾಸ್ಪಿಟ್ಯಾಲಿಟಿ ಇಲ್ಲಿಂದ ಶುರು ಆಗಬೇಕು. ಇಲ್ಲಿಂದ ನಾನು ಮಿಚ್ಚಾಮಿ ದೂಡಮ್ ಅಂತ ಒಂದು ವರ್ಡ್ ಶುರು ಮಾಡಬೇಕು ಅಂದರೆ ಇದನ್ನು ಸ್ಪ್ರೆಡ್ ಮಾಡಿ. ಒಳ್ಳೆಯದಾಗಲಿ. ಆಮೇಲೆ ಎಲ್ಲ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ನಿಮ್ಮ ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ವರ್ಕರ್ಸ್ಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಒಳ್ಳೆಯದಾಗಲಿ. ಮತ್ತೆ ಸಿಗ್ತೀನಿ ನಾನು 2026. ಅದ್ಭುತವಾಗಿರಿ. ಎಂಜಾಯ್ ವೆರಿ ವೆಲ್. ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ. ರೈಟ್ ಸರ್, ಅದಕ್ಕೆ ನಾನು ನಿಮಗೆ ಸಖತ್ ಕೂಲ್ ಗುರೂಜಿ ಅಂತ ಹೇಳಿದ್ದು. ನಮ್ಮ ಕೂಲ್ ಗುರೂಜಿನ ಬೀಳ್ಕೊಡೋ ಸಮಯ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೊಸ ವರ್ಷದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಹೋಪ್ಫುಲಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಗುರೂಜಿ ಹೇಳಿರೋ ಥರ, ದಿನೇಶ್ ಸರ್ ಹೇಳಿರೋ ಥರ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆಯಲ್ಲ, ಸೊ ಈ ಇನ್ಫಾರ್ಮೇಷನ್ನ ನಿಮಗೆ ಬೇಕಾಗಿರೋರಿಗೆ ಶೇರ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಕೆಲಸ ನೀವು ಮಾಡ್ತೀರಾ ಅಂತ ಅಂದ್ಕೊಳ್ತಾ ನಾನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಅನ್ನೋದೇನಿದೆ ಅದು ಸೈನ್ಸ್ನ ಒಳಗೊಂಡಿದೆ, ಸೊ ಯೂನಿವರ್ಸ್ನ ಒಳಗೊಂಡಿದೆ. ಡೆಫಿನೆಟ್ಲಿ ನಿಮಗೂ ಕೂಡ ಅದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಾನು ಹೋಗಿ ಬರೋ ಸಮಯ ಆಯಿತು. ನಮಸ್ಕಾರ.